ನಾನೇನು ಮಾಡ್ಬೇಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನೇನು ಮಾಡ್ಬೇಡಿ, ಏನೋ ಬುದ್ಧಿ ಇಲ್ಲದೆ ಮಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಬೇಡ್ರಿ ಗುರುಪಾದಪ್ಪರೇ. ಏನ್ರಿ ಪಾಟೀಲ್ರ, ನೀವು ಓಡೋದು, ನಿಮ್ಮನ್ನ ನಾವು ಓಡ್ಕೊಂಡ್ ಬರೋದು, ಇದೆಲ್ಲ ಕಳ್ಳ ಪೊಲೀಸ್ ಆಟ ಅಂತ ಮಾಡಿದೇನ? ನಿಮ್ಗ ಗೊತ್ತದ, ನಾವು ಹಲ್ಕಟ್ ನನ್ ಮಕ್ಕಳದೀವಿ. ಬಿಟ್ಬಿಡಿ. ನಾವ ನಮ್ ನೆರಳು ತುಳಿಯಾಕ್ ಬಂದವ್ರನ್ನೇ ಸುಮ್ನೆ ಬಿಟ್ಟಿಲ್ಲ. ಅಂತದ್ರಾಗ ನೀನು ನಮ್ ವ್ಯವಹಾರದಾಗ ತಲೆ ಆಗಕ್ ಬಂದಿ ಅಂದ್ರ ನಿನ್ನ ಸುಮ್ನೆ ಬಿಡಕ್ ಆಗ್ತದೇನ? ಏನಂತೇಳಿ ಅಗಾಡಿ ಕೇಳಿದ ಮ್ಯಾಲ ಒಂದ ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಈಗ ಸರದಿ ನಿಂದ ಇತ್ ನೋಡ್ಪ. ನೋಡಪ್ಪ, ಗುಂಡಿಗೆ ಯಾವ ಕಡೆ ಐತ್ಲಿ? ಎಡಗಡೆ ಇದೆ. ಗಣಪ ಸತ್ತಾನೇನ? ಅಪ್ಪಾಜಿ ಉಸಿರಾಡ್ತಾರಂಗದಾನ? ಹೌದೇನ? ಯಾವುದಕ್ಕೂ ಇನ್ನೊಂದು ಹಾಕ್ಬಿಡೋಣ. ನಮಸ್ಕಾರಮ್ಮ ಚೆನ್ನಮ್ಮ, ನಿಮ್ ಊರಿಗೆ ಬಂದಿದ್ದೀನಿ. ಒಳ್ಳೇದು ಕೆಟ್ಟದ್ದು ಎಲ್ಲ ನೀನೇ ನೋಡಿ ಉದ್ಧಾರ ಮಾಡ್ಬೇಕಮ್ಮ. ಯಾರಪ್ಪ ಇಲ್ಲಿ? ಒಂದ್ ಟೀ ಕೊಡೋಣ. ನಿಮ್ಗ ಸಾದಾ ಟೀನ ಕೇಳ್ತೀನ? ಯಾವ್ದೋ ಒಂದ್ ಚೆನ್ನಾಗಿರೋದ್ ಕೊಡೋಣ. ಈ ಊರ್ಗ ಹೊಸಬ್ರೇನ್ರಿ ನೀವು? ಯಾಕೆ ಹೊಸಬ್ರಿಗೆ ಟೀ ಕೊಡಕಿಲ್ವಾ? ಭಾರಿ ಚಮಕಾಗೆ ಮಾತಾಡ್ತಿರ್ಕಂಡ್ರಿ. ಬದುಕ್ಬೇಕಲ್ಲಣ್ಣ. ಏ ವಿರೂಪಾಕ್ಷಿ, ಒಂದ್ ಕೇಟಿ ಹಾಕಲ್ಲ. ಟೇಬಲ್ ಏನ್ ನೋಡ್ಲಾ? ಇನ್ನೊಂದ್ ಟೀ ಕೊಡ. ಯೋ ಹೋಗ್ ಟೀ ತಗೋಬಾ. ಈಗೇನ್ರಿ ಕೊಟ್ಟಿದ್ದು? ಟೀನಾ ಇದು? ನಾನೆಲ್ಲೋ ನಿನ್ ಬಿಸಿನೀರ್ ಕೊಟ್ಟಿದ್ಯಾ ಮುಖ ತೊಳ್ದು ಬಾಯಿ ಮುಕ್ಕಿಸ್ಕೊಳಕ್ಕೆ ಅಂತ ವಾಗಣ. ಹೌದು, ತಮ್ದು ಯಾವ ಊರು ಅಂತ ಗೊತ್ತಾಗ್ಲಿಲ್ವಲ್ರಿ? ನೆನ್ನೆ ಒಂದ್ ಊರು, ಇವತ್ತು ಈ ಊರು, ನಾಳೆ ಯಾವ ಊರೋ ಗೊತ್ತಿಲ್ಲ. ವಾಗಣ ಟೀ ತಗೋಬಾ. ಏ ವಿರೂಪಾಕ್ಷಿ ಮಗನ, ನಿನ್ಗೆ ಐತ್ಲಾ ಇವತ್ತು? ಏನ್ ನಿನ್ನ ಹೆಸರು? ಶೋಭಾ. ನೋಡು, ಮಗಳನ್ ಮಾರಕ್ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡು. ಅವ್ವ, ನಮ್ ಕೈಲಿ ವಿಷಯ ತಗೊಂಡ್ ಸಾಯಕ್ಕೂ ಕಾಸಿಲ್ದಿರೋವಾಗ ಮುಂದಿನ ಭವಿಷ್ಯದ ಬಗ್ಗೆ ಯಾಕ್ರವ್ವ? ಅವ್ವ, ನಾನ್ ನಿಮ್ಮನ್ನ ಊಟ ಕೊಡಿ ಅಂತ ಕೇಳಲ್ಲ, ಬಟ್ಟೆ ಕೊಡ್ಸಿ ಅಂತ ಹಠ ಮಾಡಲ್ಲ. ನನ್ನನ್ ಮಾರ್ಬೇಡಿ, ನಾನ್ ನಿಮ್ಮನ್ ಬಿಟ್ಟಿರಲ್ಲ, ನಿಮ್ ಜೊತೆಲೇ ಬರ್ತೀನಿ. ನಾನು ಓದ್ಬೇಕು. ಪುಟ್ಟ, ಬಾ ಇಲ್ಲಿ. ನೀನ್ ಓದ್ಬೇಕು ತಾನೆ? ನಾನ್ ಓದಿಸ್ತೀನಿ. ನಿನ್ಗೊಳ್ಳೆ ಸ್ಕೂಲಿಗೆ ಸೇರಿಸ್ತೀನಿ, ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ. ಇನ್ನೇನ್ ಬೇಕು? ತಗೊಳ್ಳಿ. ಇಲ್ಲ, ನಾನು ಇಲ್ಲಿ ಇರೋದಿಲ್ಲ. ಅವ್ವ, ನನ್ನ ಕರ್ಕೊಂಡು ಹೋಗಿ ಅವ್ವ. ನೋಡಿ, ನೀವ್ ಇನ್ನು ಇಲ್ಲೇ ನಿಂತಿದ್ರೆ ಅವಳ ಹಠ ಜಾಸ್ತಿ ಮಾಡ್ತಾಳೆ. ಹೋಗ್ಬೇಡಿ, ನನ್ನ ಕರ್ಕೊಂಡು ಹೋಗಿ ಅವ್ವ. ನಾನು ಇಲ್ಲಿ ಇರೋದಿಲ್ಲ. ಮಗುನ್ ಕರ್ಕೊಂಡು ಒಳಗಡೆ ಹೋಗೋ. ಏನು ಹೊಯ್ಕೊಳಕತ್ತಿ? ನಡಿ. ಬರೋದಿಲ್ಲ, ಬರೋದಿಲ್ಲ ಅವ್ವ. ನನ್ನ ಬಿಟ್ಟು ಇಲ್ಲ, ನಾನ್ ಬರೋದಿಲ್ಲ. ನನ್ ಬಿಟ್ಟು ಹೋಗ್ಬೇಡಿ ಅವ್ವ. ನಿಮ್ಗಿಲ್ಲ ಅಂತ ಹೇಳ್ತೀನ? ಖಂಡಿತವಾಗ್ಲೂ ಏನ್ ಮುಖ ನೋಡ್ತಾ ಇದ್ಯಾ? ಹೋಗಿಡ್ಕೊಂಬ.
ಅಯ್ಯೋ ಏನಾಯ್ತು ಮರಿ ಯಾಕೆ ಮರಿ ಯಾಕೆ ಬಿದ್ಬಿಟ್ಟೆ ಮಾಮ ಅಮ್ಮ ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ನನ್ನ ಕರ್ಕೊಂಡು ಹೋಗಕ್ ಹೇಳಿ ಅಷ್ಟೇ ತಾನೆ ನಾನ್ ನಿಮ್ಮಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಎಲ್ಲಿದ್ದಾರೆ ನಿಮ್ಮಮ್ಮ ಮಾಮ ಓಯ್ ಬರೇ ಮಾಮ ಮಾಮ ನನ್ನ ಇವ್ರ ಜೊತೆ ಕಳಿಸ್ಬೇಡಿ ನಾ ಹೋಗಲ್ಲ ಇವ್ರು ತುಂಬಾ ಕೆಟ್ಟವ್ರು ಮಗು ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ ಬಿಡೋ ಕೈನ ಓಯ್ ವಿಷಯ ಗೊತ್ತಿಲ್ದ ಮಾತಾಡ್ಬೇಡ ರೊಕ್ಕ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ವಿ ಈಕೆನಾ ಏಯ್ ಬಾರೆ ಓಯ್ ಊರ್ ಬಸ್ಪ ಏನ ಇದು ಹುಬ್ಬಳ್ಳಿ ಇಲ್ಲಿ ಹೆಜ್ಜೆ ಇಟ್ರ ಹುಲ್ ಹುಟ್ಟಂಗಿಲ್ಲ ಬೆಂಕಿ ಹುಟ್ಟದ ಗೊತ್ತೇನ ಸರ್ ನಾನಲ್ಲ ಸರ್ ಗಲಾಟೆ ಮಾಡ್ತಾ ಇರೋದು ಅವನು ಸರ್ ಆ ಮಗುನ್ ಇಟ್ಕೊಂಡು ಗಲಾಟೆ ಮಾಡ್ತೀರಾ ಸರ್ ಮೊದ್ಲು ಆ ಮಗುನ್ ಕಾಪಾಡಿ ಸರ್ ಕಾಪಾಡೋದೆಲ್ಲ ನನಗೂ ಗೊತ್ತು ನಡೆಯೋ ಸ್ಟೇಷನ್ಗೆ ಸರ್ ನನ್ನ ಮಾತು ಕೇಳಿ ಸರ್ ಆ ಮಗು ಸರ್ ಪಾಪ ಮಗು ಸರ್ ಇಂಥವ್ರಿಗಾರ ಇಂಥದೇ ಆಗೋಯ್ತಿರೋದು ಆ ಮಗು ನೋಡಿ ಸರ್ ಪಾಪ ಸರ್ ಸರ್ ನನ್ನ ಮಾತು ಕೇಳಿ ಸರ್ ಸರ್ ನಾನು ಅಂತವನಲ್ಲ ಸರ್ ಸರ್ ದಯಮಾಡಿ ಸರ್ ಸರ್ ಪೊಲೀಸ್ನವ್ರ ಮೇಲೆ ಕೈ ಮಾಡ್ತಾ ಇದ್ಯಾ ಏನ್ ದೊಡ್ಡ ಪಾಳೆಗಾರ ಅನ್ಕೊಂಡಿದ್ಯಾ ಗೊತ್ತಲ್ಲ ಬಾಂಬೆ ಕಟ್ ಹಾಕಿದ್ರೆ ಸರ್ಕಾರದವ್ರು ನಿಮ್ಗೆ ಕೆಲ್ಸಾನು ಕೊಟ್ಟು ಕೈ ತುಂಬಾ ಸಂಬಳಾನು ಕೊಟ್ಟು ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಲಿ ಅಂತ ಮನೆ ಇನ್ಕ್ರಿಮೆಂಟ್ ಪ್ರಮೋಷನ್ ಮೆಡಿಕಲ್ ಫೀಸು ಇಷ್ಟೆಲ್ಲಾ ಕೊಟ್ರು ಸರ್ಕಾರಿ ಕೆಲ್ಸ ಮಾಡ್ರು ಅಂದ್ರೆ ಆ ಸಕ್ಕುಬಾಯಿ ಮನೆ ಕಾವಲ್ ಕಾಯ್ತಾ ಇದ್ರ ನಡೀತಾ ಇರೋ ಅನ್ಯಾಯನ ತಡೆದು ಆ ಮಗುಗೆ ನ್ಯಾಯ ಕೊಡ್ಸೋದನ್ನ ಬಿಟ್ಟು ನನ್ನನ್ನೇ ತಂದು ಒಳಗಡೆ ಆಗ್ತಾ ಇದ್ದೀರಲ್ಲ ನೀವೆಲ್ಲ ಕಾನೂನು ರಕ್ಷಣೆ ಮಾಡೋರ ಇವತ್ತೇ ಕೊನೆ ಈ ಕಬ್ರಿಪೇಟೆ ಜ್ಯೂರಿಸ್ಟಿಕ್ಷನ್ ಸಂಬಂಧಪಟ್ಟ ಯಾವುದೇ ಪೊಲೀಸ್ ಆಗ್ಲಿ ತಪ್ಪು ಮಾಡಬಾರ್ದು ತಪ್ಪು ಮಾಡಿದವ್ರಿಗೆ ಸಹಕರಿಸಬಾರ್ದು ತಪ್ಪೆಜ್ಜೆ ಈಡ್ಕೂಡ್ದು ರೂಲ್ಸ್ ರೆಗ್ಯುಲೇಷನ್ಸ್ ಮಾತಾಡೋದಕ್ಕೆ ನೀನ್ ಯಾವನ ಕಳ್ಳರನ್ನ ಹಿಡಿಯೋ ಪೊಲೀಸ್ ಅವ್ರ ಮಾಂಸ ತಿನ್ನೋ ಹದ್ದಾದ್ರೆ ಆ ಹದ್ದನ್ ಮೇಲೆ ಸವಾರಿ ಮಾಡೋ ಪೊಲೀಸ್ ಅನ್ನೋ ಪರಮಾತ್ಮನೇ ಕಣ ಈ ಅಯ್ಯ ಹುಬ್ಬಳ್ಳಿ ಜ್ಯೂರಿಸ್ಟಿಕ್ಷನ್ಗೆ ಹೊಸ್ದಾಗಿ ಅಪಾಯಿಂಟ್ ಆಗಿ ಬಂದಿರೋ ಪೊಲೀಸ್ ಆಫೀಸರ್
ಅಯ್ಯ ಅಯ್ಯ ಗರ್ಜನೆ ಕೇಳಪ್ಪೋ ಆನೆ ಬಲವನಿ ತಿಳಿಯಪ್ಪೋ ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ ವೀರಾಗಿ ವೀರನು ಇವನಪ್ಪೋ ಶೂರಾಗಿ ಶೂರನು ಇವನಪ್ಪೋ ಕಳ್ಳರಿಗಿವನೇ ಅಯ್ಯಯ್ಯಯ್ಯಪ್ಪೋ ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ ಅಯ್ಯ ಅಯ್ಯ ನೀ ದಾರಿ ದೀಪವಯ್ಯ ನಮಃ ನಮಃ ಅಯ್ಯ ನಮೋ ನಮಃ 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 ಸತ್ಯ ನಮೋ ನಮಃ ಅಯ್ಯ ಆ ನಿನ್ನೆ ನೀನ್ ನಮ್ ಮಂದಿ ಜೊತೆ ಹೊಡೆದಾಡ್ತಾ ಇರೋದನ್ನ ನೋಡೇ ಅನ್ಕೊಂಡೆ ನೀನು ಸಾಮಾನ್ಯದ ಮನುಷ್ಯ ಅಲ್ಲ ಅಂತ. ಶಟ್ ಅಪ್. ಈಗ ನಾನು ಇಲ್ಲಿಗೆ ಬಂದಿರೋದು ನಿನ್ನಂತ ಗಂಡು ಈ ಸಕ್ಕುಬಾಯಿ ಮನೆಗೆ ಯಾಕೆ ಬರ್ತಾರೆ ಹೇಳು? ಯೌವನದ ದಾಹ ತೀರಿಸ್ಕೊಳ್ಳಕ್ಕೆ. ಸಕ್ಕುಬಾಯ್, ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಏ ಪೊಲೀಸ್, ಸಕ್ಕುಬಾಯಿ ಮನೆ ಅಂದ್ಮೇಲೆ ಮಿನಿ ಸರ್ಕಾರ ಇದ್ದಂಗೆ ಊರಿಗ್ ಬಂದವರು ನೀರಿಗ್ ಬರ್ದೇ ಇರ್ತಾರ? ಹಾಗೇನೆ ಗಂಡ್ಸು ಅಂದ್ಮೇಲೆ ಈ ಸಕ್ಕುಬಾಯಿ ಮನೆಗ್ ಬರ್ಲೇಬೇಕು. ನಾನ್ ಆ ಜಾತಿಗೆ ಸೇರಿದ ಗಂಡಲ್ಲ. ಹುಬ್ಬಳ್ಳಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಅಂತಾರೆ. ಇಂಥ ಊರ ಹೆಸರನ್ನ ಹಾಳು ಮಾಡೋಕೆ ಅಂತ ಹುಟ್ಟಿರೋ ನಿನ್ನಂತ ಕೆಟ್ಟ ಹುಳುಗಳನ್ನ ಹೊಸ್ಕಾಕೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅಫ್ಸರ್, ನಿಲ್ಲೋ ತಮ್ಮ. ನಿಮ್ ಆಫೀಸರ್ ಹೇಳಿದ್ರು ಅಂತ ನೀನ್ ರೈಡ್ ಮಾಡಕ್ ಬಂದ್ಬಿಟ್ಟ? ನಿಮ್ ಆಫೀಸರ್ ಅಪ್ಪನಂತರ ಕೈಲಿ ನಾನ್ ಫೋನ್ ಮಾಡಿಸ್ತೀನಿ. ಓಸಿ ತಡ್ಕಳ್ಳ ಮಗ. SP ಸಾಹೇಬ್ರೇನ್ರಿ? ಆರಾಮೇನ್ರಿ? ನಾನ್ರಿ ಸಕ್ಕುಬಾಯಿ ಮಾತಾಡ್ತಿರೋದು. ಇದ್ಯಾವ ಸೀಮೆ ಅಯ್ಯ ರೀ? ಅದು ಸಕ್ಕುಬಾಯಿ ಮನೆ ರೈಡ್ ಮಾಡಕ್ ಬಂದಿದ್ದಾನೆ. ಅವ್ರತ್ರ ಒಸಿ ಮಾತಾಡಿ. ಹಾ, ಹಲೋ. ಏ ಅಯ್ಯ, ನೀವು ಡ್ಯೂಟಿ ಚಾರ್ಜ್ ತಗೊಂಡ್ಮೇಲೆ ಸೀದಾ ನಮ್ಮಂತ ಯಾಕೆ ಬಂದು ರಿಪೋರ್ಟ್ ಮಾಡೋದು ಬಿಟ್ಟು ಅಲ್ಲಿಗೆ ಯಾಕೆ ಹೋದ್ರಿ? ಅವಳು ಮಾಡ್ತಿರೋ ದಂಧೆನ ನಿಲ್ಸೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಸರ್. ಏನೇ ಇವನ ಹಾಕಿ ಏನಾರ ಮಾಡ್ಕೊಳ್ಳಿ, ನಿಮಗೆ ಯಾಕೆ ಬೇಕು? ನೀವು ಮೊದ್ಲ ಅಲ್ಲಿ ಕಾಲಿಟ್ಟಿದ್ದ ತಪ್ಪು. ಈಗ ಆಕಿಗೆ ಸಾರಿ ಕೇಳಿ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬರ್ರಿ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ತರ ಪಿಂಪ್ ಕೆಲಸ ಮಾಡೋದು ತಪ್ಪಲ್ವಾ ಸರ್? ಏಯ್, ಏನ್ ಮಾತಾಡಕತ್ತೀನಿ ನೀನು? ಮುಚ್ಕೊಂಡು ಫೋನ್ ಇಡೋ. ಹಾ, ಅಡಿಯೇ ನನ್ನನ್ನ ಹಾಗೆ ಬಿಟ್ರೆ ಸರಿ ಹೋಗುತ್ತೆ. ಅಕಸ್ಮಾತ್ ನನ್ ಮೈ ಮೇಲೆ ಒಂದೇಟ್ ಬಿದ್ರೆ ನಿನ್ ಮೈ ಮೇಲಿರೋ ಕಾಕಿನ ಕಳ್ಕೊಬೇಕಾಗುತ್ತೆ. ಬನ್ನಿ ಇಲ್ಲಿ. ಸರ್, ನಾವು ಗಂಡಸ್ರಿಗೆ ಹೇಗ್ ವರ್ಕ್ ಮಾಡ್ತೀವಿ ಅಂತ ನೋಡಿ ಕಲ್ತ್ಕೊಂಡಿದ್ರ ತಾನೆ? ಗೊತ್ತು ಸರ್. ಹೆಂಗಸ್ರು ಗಂಡಸ್ರಿಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಾಗಿದ್ರೆ ಮಾಡ್ ತೋರ್ಸಿ. ಲೇ ಅಯ್ಯ, ಅವಳು ಮೈ ಮೇಲಿನ ಧೂಳ್ ಕೊಡ್ವಿ, ಆಯ್ತು ಪೂಜೆ ಮಾಡಿ. ಪ್ರಸಾದನ ನಾನ್ ಬಂದ್ ಕೊಡ್ತೀನಿ. ಹಲೋ, ಹಾ ಇದಾರೆ ಸರ್. ಸರ್, ನಿಮ್ಗೆ ಫೋನ್ ಇದೆ. ಹಲೋ. ಏಯ್, ಬುದ್ಧಿಗಿರಿ ಅದೇನ್ರಿ ನಿಮ್ಗೆ? ಸಮಾಜ ಸೇವಕಿ ಸಕ್ಕುಬಾಯಿನ ಯಾಕೆ ಒಳಗೆ ಹಾಕಿದ್ ನೀವು? ಸಾರಿ ಸರ್, ನೀವ್ ಹೇಳ್ತಾರ ಹಾಗೆ ಆಕೆ ಸಮಾಜ ಸೇವಕಿ ಅಲ್ಲ. ಆಕೆ ಮಾಡ್ತಾರ ಅನ್ಯಾಯ ಅವ್ಯವಹಾರಗಳನ್ನ ಸಾಕ್ಷಿ ಸಮೇತ ಹಿಡ್ದಾಕಿದೀನಿ. ಪಾಪ
ಆಕಿ ಏನೋ ಹೊಟ್ಟೆ ಪಾಡು ಮಾಡ್ಕೊತಾವ್ರೆ. ಆಕಿ ಏನ್ ನಿಮ್ಮನೆ ಹೆಣ್ಮಕ್ಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿಲ್ವಲ್ಲ. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ಆಮೇಲೆ ನೀನು ನಿನ್ ಗಿರಾಕಿ ಲಾಕಪ್ ಅಲ್ಲಿ ಅವಲಕ್ಕಿ ಪವಲಕ್ಕಿ ಆಡ್ಬೇಕಾಗುತ್ತೆ. ಏಯ್, ಯಾರು ಕೂಡ ಮಾತಾಡ್ತಿದ್ಯಾ ಅಂತ ಖಬರ್ ಐತೆ ನಿನಗ? ಈಗ ಮುಚ್ಕೊಂಡು ಫೋನ್ ಇಡ್ತೀಯಾ? ಯಾಕೆ ಸರ್ ಟೆನ್ಷನ್ ಆಗಿದ್ದೀರಾ? ಈ ಏರಿಯಾ ರೌಡಿಗಳೇನಾದ್ರೂ ಫೋನ್ ಮಾಡಿದ್ರಾ? ಇಲ್ಲ, ಈ ಏರಿಯಾ MLA ಫೋನ್ ಮಾಡಿದ. ನಿನ್ನ ಸಲ್ಯೂಟ್ ಹೊತ್ತಾಟಿಗಿರ್ಲಿ, ಒಬ್ಬ ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ ಜೊತೆ ಫೋನ್ಯಾಗ ಹೆಂಗ್ ಮಾತಾಡ್ಬೇಕಂತೇಳಿ ಯಾರು ಇಲ್ಲ ನಿನಗೆ? ನನಗೂ ಅಷ್ಟೇ ಸರ್, ಫೋನ್ ಬಾಯ್ ಬಂದ ಮಾತಾಡ್ದ. ಸರ್, ನೀವುಗಳು ಫೋನ್ ಮಾಡಿದ್ರಾ? ಮತ್ತಿನ್ ಯಾರು ಫೋನ್ ಮಾಡ್ತಾರೆ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಸರ್, ಇವಳನ್ನ ಅರೆಸ್ಟ್ ಮಾಡ್ದಾಗಿಂದ ನಾನು MLA, ಪಾರ್ಟಿ ಪ್ರೆಸಿಡೆಂಟ್, ಕಮಿಷನರ್ ಅಂತ ಯಾರ್ಯಾರೋ ಫೋನ್ ಮಾಡ್ತಾ ಇದಾರೆ. ಅವ್ರು ಯಾರು ಊರಾಗ ಇಲ್ಲಲ್ಲ. ಅದೇ ಸರ್ ನನ್ಗೂ ಡೌಟು. ಅದು ಅಲ್ಲದೆ ಫೋನಲ್ಲಿ ಮುಖನ ಬರುತ್ತೆ. ಅದಿರ್ಲಿ, ಮತ್ತಾಕಿನ ಬಿಟ್ಟು ಕಳಿಸ. ಬಿಡ್ಬೇಕು ಅಂತಾನೆ ಇದ್ದೆ ಸರ್. ಆದ್ರೆ ಏನಾದ್ರೆ ನಿಮ್ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ಲು ಸರ್. ಏನಂತ? ಅದು ಇವ್ರ ಮುಂದೆ ಎಲ್ಲ ಬಿಡಿ ಸರ್. ಹೇಳೋ ಮಾರೆ. ನಾನ್ ಚಿಟ್ಕೆ ಹೊಡೆದ್ರೆ ನಿಮ್ ಡಿಪಾರ್ಟ್ಮೆಂಟ್ SP ಬಂದು ನನ್ ಮುಂದೆ ನಿಂತಿರ್ತಾನೆ. ಅವ್ನು ಇರೋದ್ರಿಂದಾನೇ ನಮ್ ಮನೆ ನಾಯಿ ಕೂಡ ಸಾಕಿಲ್ಲ. ನಾನ್ ಹಾಕೋ ಮೂಳೆನ ಚೀಪ್ಕೊಂಡ್ ಬಿದ್ದಿರೋ ಕಂತ್ರಿ ಕಜ್ಜಿ ನಾಯಿ ಅವನು. ಇನ್ನು ಏನೇನೋ ಹೇಳಿದ್ರು ಸರ್. ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಿದೆ ನೀನು? ಒಬ್ಬ ಡಿಪಾರ್ಟ್ಮೆಂಟ್ SP ನಿನ್ನ ಮನೆಯಾಗ ಏ ತಮ್ಮ ಅಯ್ಯ ಸರ್, ಹೊಡಿ ಅವನ ಅಕ್ಕಿಗೆ, ಹೊಡಿ ಅಕ್ಕಿಗೆ. ನೀವು ಶುರು ಮಾಡಿಮ್ಮ. ಸರ್, ನಮ್ಮ MLA ಸಾಹೇಬ್ರ ಬಗ್ಗೆನೂ ಬಹಳ ಕೇವಲವಾಗಿ ಮಾತಾಡಿದ್ಲು ಸರ್. ಹೌದೇನೆ? ನನ್ನ ಬಗ್ಗೆ ಏನ್ ಹೇಳಿದ್ಲಾಕೆ? ಅದು ಅವತ್ತು ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮೂಟೆ ಹೊರ್ಕೊಂಡು ಕೂಲಿ ಮಾಡ್ತಿದ್ದ ಚಪ್ಪರ್ ನನ್ ಮಗ ಇವನು. ಇವನ್ನ MLA ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ. ನಾನು ಕಾಲಲ್ಲಿ ತೋರಿಸಿದನ ಇವನ್ ತಲೆ ಮೇಲೆ ಇಟ್ಕೊಂಡ್ ಮಾಡ್ಬೇಕು, ಮಾಡ್ತೇನೆ ಅಂತ ಇನ್ನು ಏನೇನೋ ಹೇಳಿದ್ರು ಸರ್. ಕೊನೆಗೂ ತೋರ್ಸ್ಬಿಟ್ಟಲ್ಲ ನಿನ್ ಜಾತಿನ. ಏ ಅಯ್ಯ ಸರ್, ನನ್ ಕಡೆಯಿಂದ ಎರಡು ಹಾಕ್ಲಾ ಹುಡ್ಗ. ಅಯ್ಯ ಸರ್, ಸಾಯೋ ಮಠ ಜೈಲಿಂದ ಹೊರಗೆ ಬರಬಾರ್ದಿ. ಹಂಗ ಮಾಡ. ಯಾವ್ದಾದ್ರು ಫೋನ್ ಬಂದ್ರೆ? ಯಾರ್ದ ಫೋನ್ ಬರ್ಲಿ, ಯಾರ ಬರ್ಲಿ, ನಾನ್ ನೋಡ್ಕೋತೀನಿ. ಓಕೆ ಸರ್, ನಾ ಬರ್ದೆ ಸರ್. ಏನ್ರಿ ಮೂರೊತ್ತು ಪಕ್ಷಿ ಅನ್ಕೊಂಡು ಕಾಫಿ ಯಾರೋ ಗೊತ್ತ ನನಗೆ ಗೊತ್ತಿಲ್ಲ. ಇಟ್ಬಿಟ್ಟು ನಾ ಹೋಗ್ತೀನಿ ಅಷ್ಟೇ. ಅದಕ್ಕೆ ನಿಮ್ ಗುಟ್ಟೋ ಮಗುಗ್ 3 ತಿಂಗಳು ಮುಂಚೆನೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀನಿ. ಅವ್ನ್ಗೆ ಅಡ್ವಾನ್ಸ್ ಆಗಿ ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳ್ಬಿಡಿ. ಇದೇನು ಅಯ್ಯ, ಇಡೀ ಮನೆನ ಬೊಂಬೆಯಿಂದ ತುಂಬಿಸಿಟ್ಟಿದ್ಯಪ್ಪ. ಎಲ್ಲರೂ ವರ್ಷಕ್ಕೊಂದ್ಸಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ನೀನ್ ಮಾತ್ರ ತಿಂಗ್ಳಿಗೊಂದ್ಸಲಿ ಮಾಡ್ತೀಯನೋ? ವೆರಿ ಸಿಂಪಲ್. ಅದಕ್ಕೆ ಮಗು ಪ್ರಪಂಚಕ್ಕೆ ಬರೋಕ್ಕೂ ಮುಂಚೆ ತಿಂಗಳು ಕೊಂಡಾಡೋದು, ಬಂದ್ಮೇಲೆ ವರ್ಷಕ್ಕೊಂದ್ಸಲಿ ಕೊಂಡಾಡೋದು. ಏನಣ್ಣ? ಕರೆಕ್ಟ್ ಆಗಿ ಹೇಳಿದೆ ನೋಡಿ. ಸತತವಾಗಿ 5 ತಿಂಗಳಿಂದ ನನಗ್ ಬರೋ ಸಂಬಳದಲ್ಲಿ ಅರ್ಧ ಅವ್ನಿಗೆ ಖರ್ಚು ಮಾಡ್ತಾ ಇದೀನಿ. ಅವನು ಒಳಗಡೆ ಸುಮ್ನೆ ಕೂತಿದಾನಲ್ಲ, ಒಂದಿನಾರು ನಂಗೆ ಥ್ಯಾಂಕ್ಸ್ ಹೇಳದ್ನ? ಥ್ಯಾಂಕ್ಸ್ ಹೇಳ. ನೋಡಿದ್ರ ಅದಕ್ಕೆ ಹೇಗ್ ಓದಿತಾ ಇದೆ ನನ್ನ ಅಂತ. ಓದಿಲಿ ಓದಿಲಿ, ಯಾರು ನುದಿತಾನೆ? ಅವ್ರ ಚಿಕ್ಕಪ್ಪಂತಾನೆ. ಅವನಲ್ವೋ ಅವಳು. ನನಗೆ ಹೆಣ್ಮಗು ಬೇಕು. ಹೆಣ್ಣ ಅಲ್ಲ ಅದಕ್ಕೆ. ಪ್ರತಿಯೊಂದ್ ಹೆಣ್ಣು ತನಗ್ ಹುಟ್ಟೋ ಮೊದಲನೇ ಮಗು ಗಂಡಾಗಿರ್ಬೇಕು ಅಂತ ಆಸೆ ಪಟ್ರೆ, ನೀವ್ ನೋಡಿದ್ರೆ ಹೆಣ್ ಬೇಕು ಅಂತಿರಲ್ಲ. ನೋನೋ, ಅದೆಲ್ಲ ಆಗಲ್ಲ. ನಿಮ್ಗ್ ಗಂಡ್ ಮಗುನೇ ಆಗೋದು. ಇಲ್ಲ ಕಣೋ, ನನ್ಗೀಗಾಗ್ಲೇ ಗಂಡು ಹುಡ್ಗ ಇದ್ದಾನೆ. ಗಂಡು ಹುಡ್ಗಾನ? ಎಲ್ಲಿದ್ದಾನೆ ಅದಕ್ಕೆ? ನನ್ ಕಣ್ಮುಂದೆನೆ ಇದ್ದಾನೆ. ಕಣ್ಮುಂದ್ ಇಂತಹ ಗಂಡ್ಮಗುನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೀನಲ್ವಾ? ಇನ್ನೊಂದ್ ಗಂಡ್ಮಗು ನನ್ಗೆ ಯಾಕೆ ಹೇಳು? ನಿಜ ಹೇಳು, ನಿನಗ್ ನಿನ್ ತಾಯಿ ನೆನ್ಪಾಗ್ತಾ ಇಲ್ವಾ? ಇಲ್ಲ ಅದಕ್ಕೆ. ನಿಮ್ಮಂತ ತಾಯಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ನನಗ್ ತಾಯಿ ನೆನಪು ಬರ್ದೇವ್ರಾಗೆ ನನ್ನ ಸಾಕಿ ಬೆಳೆಸಿದ್ದೀರ. ಆದ್ರೆ ಈಗ ನನಗ್ ಸಮಾಧಾನ ಆಯ್ತಪ್ಪ. ಯಾಕೋ? ನೋಡಿ ಅದಕ್ಕೆ, ಗಂಡುಟ್ಟಿದ್ರೆ ನನ್ಗಿಂತ ಚಿಕ್ಕೊಂತಾನೆ ಹುಡ್ತಾನೆ. ಬೆಳಿತಾ ಬೆಳಿತಾ ಎಲ್ ನನಗ್ ಸಿಗೋ ಪ್ರೀತಿಲಾರ್ದ ಪಾಲ್ ಕೇಳ್ತಾನ ಭಯ ಇತ್ತು. ಹೆಣ್ಣುಟ್ಟಿದ್ರೆ ನಮಗ್ ಪ್ರಾಬ್ಲಮ್ ಇಲ್ವಲ್ಲ.
ಮದುವೆ ಮಾಡ್ಕೊತಾಳೆ ಔಟ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಎಂತ ಸ್ವಾರ್ಥಿನೋ ನೀನು. ಬಾ ಊಟ ಮಾಡುವಂತ. ಒಂದ್ 5 ನಿಮಿಷ ಅದಕ್ಕೆ ಸ್ನಾನ ಮಾಡ್ಕೊಂಡು ಚಿಟ್ಕೆ ಹೊಡೆಯಷ್ಟಲ್ಲಿ ಬರ್ತೀನಿ. ಅಲ್ಲ ಅದಕ್ಕೆ ಪ್ರತಿಯೊಂದ್ ಹೆಣ್ಣು ತನಗ್ ಹುಟ್ಟೋ ಮೊದಲನೇ ಮಗು ಗಂಡಾಗಿರ್ಬೇಕು ಅಂತ ಆಸೆ ಪಟ್ರೆ ನೀವ್ ನೋಡಿದ್ರೆ ಹೆಣ್ ಬೇಕು ಅಂತಿರಲ್ಲ. ನೋನೋ ಅದೆಲ್ಲ ಆಗಲ್ಲ, ನಿಮ್ಗ್ ಗಂಡ್ ಮಗುನೇ ಆಗೋದು. ಇಲ್ಲ ಕಣೋ, ನನ್ಗೀಗಾಗ್ಲೇ ಗಂಡು ಹುಡುಗ ಇದ್ದಾನೆ. ಗಂಡು ಹುಡುಗನ ಎಲ್ಲಿದ್ದಾನೆ ಅದಕ್ಕೆ? ನನ್ ಕಣ್ಮುಂದೆನೆ ಇದ್ದಾನೆ. ಕಣ್ಮುಂದ್ ಇಂತಹ ಗಂಡ್ ಮಗುನ್ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದೀನಲ್ವಾ? ಇನ್ನೊಂದ್ ಗಂಡ್ ಮಗು ನನ್ಗೆ ಯಾಕೆ ಹೇಳು? ನಿಜ ಹೇಳು, ನಿನಗ್ ನಿನ್ ತಾಯಿ ನೆನ್ಪಾಗ್ತಾ ಇಲ್ವಾ? ಇಲ್ಲ ಅದಕ್ಕೆ ನಿಮ್ಮಂತ ತಾಯಿ ಪಡೆಯೋದಿಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ನನಗ್ ತಾಯಿ ನೆನಪು ಬರ್ದೇವ್ರಾಗೆ ನನ್ನ ಸಾಕಿ ಬೆಳೆಸಿದ್ದೀರ. ಆದ್ರೆ ಈಗ ನನಗ್ ಸಮಾಧಾನ ಆಯ್ತಪ್ಪ. ಯಾಕೋ? ನೋಡಿ ಅದಕ್ಕೆ ಗಂಡುಟ್ಟಿದ್ರೆ ನನ್ಗಿಂತ ಚಿಕ್ಕೊಂತಾನೆ ಹುಡ್ತಾನೆ. ಬೆಳಿತಾ ಬೆಳಿತಾ ಎಲ್ ನನಗ್ ಸಿಗೋ ಪ್ರೀತಿಲ್ ಅರ್ಧ ಪಾಲ್ ಕೇಳ್ತಾನ ಭಯ ಇತ್ತು. ಹೆಣ್ಣುಟ್ಟಿದ್ರೆ ನಮಗ್ ಪ್ರಾಬ್ಲಮ್ ಇಲ್ವಲ್ಲ. ಮದುವೆ ಮಾಡ್ಕೊತಾಳೆ ಔಟ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಎಂತ ಸ್ವಾರ್ಥಿನೋ ನೀನು. ಬಾ ಊಟ ಮಾಡುವಂತ. ಒಂದ್ 5 ನಿಮಿಷ ಅದಕ್ಕೆ ಸ್ನಾನ ಮಾಡ್ಕೊಂಡು ಚಿಟ್ಕೆ ಹೊಡೆಯಷ್ಟಲ್ಲಿ ಬರ್ತೀನಿ. ಕೊಡೋಯ್ಯ, ಕೊಡ್ರಪ್ಪ, ಕೊಡ್ರಿ ತಂದೆ. ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ, ಕೊಡ್ರಿ ನಿಮ್ಮ ವೆಂಕಟೇಶ್ವರ, ನಾರಾಯಣ, ಮುಕುಂದ, ಗೋವಿಂದ, ಪಾಂಡುರಂಗ, ವಿಠಲ, ರವಿಚಂದ್ರನ ಕೊಡ್ರಪ್ಪ, ಕೊಡ್ರಿ ಅಪ್ಪ, ಕೊಟ್ಬಿಡ್ರಪ್ಪ. ನಮ್ ದೇಶ ಮ್ಯಾಚ್ ಅಲ್ಲಿ ಗೆದ್ಬಿಡುತ್ತೆ ಅಂತ 1000 ರೂಪಾಯಿ ಕಟ್ಬಿಡ್ತೀನಿ. ಯಾರಾದ್ರೊಬ್ರು ಗೆಲ್ಸ್ಕೊಟ್ಬಿಟ್ರಪ್ಪ. ಕೊಡ್ರ. ಹಲೋ, ಏನು ಇಂಡಿಯಾ ಟಾಸ್ ಬಿಟ್ಟ? ಅಪ್ಪ ತಂದಿದ್ದೀರಾ? ನಿಮ್ ಹೆಸರು ಹೇಳಿದ್ದಕ್ಕೆ ಇಂಡಿಯಾ ಟಾಸ್ ವಿನ್ ಆಗೋಯ್ತಪ್ಪ. ಹಂಗೆ ಮ್ಯಾಚ್ ಗೆಲ್ಸ್ಕೊಟ್ಬಿಟ್ರೆ 1000 ರೂಪೀಸ್ ಪ್ರಾಫಿಟ್ ಅಪ್ಪ. ಅಪ್ಪ ಮುಕುಂದ, ನೀವ್ ಎಷ್ಟೇ ಪೂಜೆ ಮಾಡಿದ್ರು ಕಾನ್ಸ್ಟೇಬಲ್ ಇಂದ ಹೆಡ್ ಕಾನ್ಸ್ಟೇಬಲ್ ಗೆ ಪ್ರಮೋಷನ್ ಸಿಗೋದಿಲ್ಲ. ಏನೋ ತೆಂಡೂಲ್ಕರ್ ಫಸ್ಟ್ ಬಾಲ್ 4. ಅಪ್ಪ ತೆಂಡೂಲ್ಕರ್ ಫಸ್ಟ್ ಬಾಲ್ 4 ಅಪ್ಪ. ಏನೇ ಆದ್ರೂ ನೀವು ಬದ್ಲಾಗಲ್ಲ. ತೆಂಡೂಲ್ಕರ್ ಔಟ. ನಮ್ ದೇಶ ಹಾಳಾಗೋಯ್ತು. ಈ ನನ್ ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ, ಊರ್ ಸುತ್ತಕ್ ಹೋಗ್ತಾರೆ. ಹಿಂಗೆಂತ ಗೊತ್ತಿದ್ರೆ 1 ನಯಾ ಪೈಸಾ ಕಟ್ತಾ ಇರ್ಲಿಲ್ವೇ? ನಮ್ಮ ದೇಶದ ಕ್ರಿಕೆಟ್ ನ ನಂಬ್ಕೊಂಡು ಯಾವನು 1 ನಯಾ ಪೈಸಾ ಕಟ್ತಾರ್ರಿ. ಯಾವನವನ ಶಿಕ್ಷಕ ಹೋಗ್ ನೋಡ್ ಹೋಗೆ. ಸ್ವಲ್ಪ ಪುಳಿಯೋಗರೆ ಇದ್ರೆ ಅಕ್ಕಮ್ಮ, ಸ್ವಲ್ಪ ಬೇಗ ಬರಮ್ಮ, ಹಶ್ವಾಗ್ತಾ ಇದೆ ಅಮ್ಮ. ಬೆಳಗ್ಗೆನೆ ಯಾಕಯ್ಯ ವಟ ವಟ ಅಂತ ಕಿರಿಸ್ತಾ ಇದ್ಯಾ? ನಮ್ಮನೇಲಿ ಪುಳಿಯೋಗರೆ ಮಾಡಿರೋದು ನಿನ್ಗೆ ಗೊತ್ತು? 4ನೇ ಬೀದಿಲಿ ಭಿಕ್ಷೆ ಬಿಡ್ತಾ ಇದ್ದೆ. ನಿಮ್ ಮನೆ ಪುಳಿಯೋಗರೆ ವಾಸನೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಎಳ್ಕೊಂಬಂತು. ನಿಂದೇನು ಮನುಷ್ಯನ್ ಮುಗ ಇಲ್ಲ ನಾಯಿ ಮುಗ? ಯಾವ್ದೋ ಮೂಗು ಅಂತ ತಿಳ್ಕೊಂಡೆ ಅಕ್ಕಮ್ಮ. ನೋಡಪ್ಪ, ನಮ್ಮನೇಲಿ ನಮ್ಗಾಗಷ್ಟು ಮಾತ್ರ ಪುಳಿಯೋಗರೆ ಮಾಡ್ಕೊಂಡಿದೀವಿ. ಎಲ್ಲ ಖಾಲಿಯಾಗಿದೆ. ಇದು ಬಿಳಿ ಅನ್ನ ತರ್ತೀನಿ. ಬೇಡಮ್ಮ, ನನ್ನ ಹತ್ರನೇ ಸಾಕಿದೆ. ರಾತ್ರಿಗೆ ನಿಮ್ಗೆ ಬೇಕಾಗ್ಬೋದು ತಾಳೆ. ಚಿಚಿ, ಇದನ್ನೇ ಬೇಡ ಅನ್ನೋದು. ಬೇಡ ಅಂದ್ರೆ ಬಿಡಮ್ಮ. ಅದಕ್ಕೆ ಅನ್ಬಾರ್ದಂದ್ರೆ ಆಗ್ಬಾರ್ದಾಗುತ್ತೆ ಅನ್ನೋದು. ಇಲ್ಲೇ ಇರು, ನೀರ್ ತರ್ತೀನಿ. ಅದು ನನ್ನ ಹತ್ರನೇ ಇದೆಯಮ್ಮ. ನೋಡ್ರಿ, ಭಿಕ್ಷುಕದವನು ಬಿಸ್ಲೇರಿ ಕುಡಿತಾ ಇದ್ದಾನೆ. ಏನಮ್ಮ, ಬಿಚ್ಚದವನು ಬಿಸ್ಲೇರಿ ಕುಡಿಬಾರ್ದು ಅಂತ ಏನಾದ್ರು ಕಾನೂನ ಇದೆ? ನಾನ್ ಹೋಗಿ ದುಡ್ಡು ಕೊಟ್ರು ಅಂಗಡಿಯಲ್ಲಿ ಬಿಸ್ಲೇರಿ ಕೊಡ್ತಾನೆ, ನೀನ್ ಹೋಗಿ ದುಡ್ಡು ಕೊಟ್ರು ಬಿಸ್ಲೇರಿ ಕೊಡ್ತಾನೆ. ಈಗ ನೋಡಮ್ಮ, ನಿಮ್ ಮನೇಲಿ ಕಾವೇರಿ ವಾಟ್ರು, ಪಕ್ಕದ ಏರಿಯಲ್ಲಿ ತಿಪ್ಪಗೊಂಡಳ್ಳಿ ವಾಟ್ರು, ಈ ಕಡೆ ಬೋರ್ವೆಲ್ ವಾಟ್ರು. ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ತರ ನೀರ್ ಕುಡಿತಾ ಇದ್ರೆ ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ, ಬಿಸ್ಲೇರಿ ಕುಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಮೇಂಟೈನ್ ಮಾಡ್ತಾ ಇದೀನಿ. ನೋಡಿದ್ರೇನ್ರಿ ಆ ಭಿಕ್ಷುಕನಿಗೆ ಎಷ್ಟು ಕೊಬ್ಬಿದೆ ಅಂತ? ಏನಮ್ಮ ಅಂದೆ? ಹಲೋ, ನಾನು ಎಂತ ಹೇಳಿದ್ಲು? ಭಿಕ್ಷುಕದವನಿಗೆ ಎಷ್ಟು ಕೊಬ್ಬಿದೆ ನೋಡು ಅಂದ್ಲು. ಒಂದು ಮನೆ ಅನ್ನ ತಿನ್ನೋ ಇವ್ರಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ 10 ಮನೆ ಅನ್ನ ತಿನ್ನೋ ಇನ್ನು ನನಗಿನ್ನೆಷ್ಟು ಕೊಬ್ಬಿರ್ಬೇಕು? ನೋಡ್ರಿ, ಅವ್ನ್ ನನ್ ಬೈಬಿಟ್ಟು ಹೋಗ್ತಾ ಇದ್ರೆ ನೀವು ಸುಮ್ಮನೆ ಇದ್ದೀರಾ? ಮತ್ತಿನ್ನೇ ನಾವು ನಿಂತ್ಕೊಂಡು ಅರೆಸ್ಟ್ ಮಾಡಕ್ಕಾಗತ್ತೆ? ಹೇಳಿದ್ರು ಹೇಳ್ದ, ಅಪ್ಪುನು ಕುಟ್ಟಿದ್ ಮಾತು ಹೇಳ್ದ. ಬೇಗ ಒಳಗ್ ನಡಿಯೇ, ನಮ್ಮ ಮಾನ ಮರ್ಯಾದೆಲ್ಲ ಅರೆದಾಕ್ಬಿಟ್ಟನು. ಬಾಬಾ ಬಾಬಾ. ಆ ಪಾಲಕ್ ತಗೊಳ್ಳಿ ಸರ್. ಆ ಕೊತ್ಮಿರಿ ತಗೊಳ್ಳಿ. ಅದು ಇದೆ ತಗೊಳ್ಳಿ. ಇದೆ. ಲೈಫ್ ಅಲ್ಲಿ ದಿನದಿರ್ಬೇಕು ಕಣೆ, ಆವಾಗ್ಲೇ ಮಜಾ.
ಐ ಆಮ್ ಸಾರಿ. ಏ ಹಲೋ, ಹಾ? ಏನ್ ಸಾರಿ? ಏನೋ ಸಾರಿ? ಅಯ್ಯೋ ಸಾರಿ ಕೇಳಿದ್ನಲ್ಲ. ಏಯ್, ಅದ್ ಒಂದ್ ಮಾತು ಹೇಳ್ಬಿಟ್ಟು ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಬೋದು ಅನ್ಕೊಂಡಿದ್ಯಾ? ಮಾರ್ಕೆಟ್ ಅಲ್ಲಿ ಇಷ್ಟೊಂದ್ ಜನ ಓಡಾಡ್ತಾ ಇದ್ದಾರೆ, ನೀವಿಬ್ರು ನನ್ ಜೊತೆನೆ ಓಡಾಡ್ತಾ ಇದ್ದೀರಾ. ಆದ್ರೆ ಇದನ್ ಎಲ್ಲಾ ಬಿಟ್ಟು ಇವ್ನು ನನಗೆ ಯಾಕೆ ಬಂಡಿಕ್ಕಿ ಹೊಡ್ದ? ಅದು ಇಲ್ಲಿ. ಏನೋ ಗೊತ್ತಿಲ್ಲದೆ ಆಗೋಯ್ತು. ಸಾರಿ ಕೇಳಿದ್ನಲ್ಲ. ಸಾರಿ ಕೇಳಿದ್ರಲ್ವೇ, ಬಾರೆ. ಏಯ್, ನೀನ್ ಸುಮ್ನಿರೆ, ಇದೆಲ್ಲ ನಾಟಕ ಕಡೆ. ಅವ್ನ್ ಮುಖ ನೋಡಿದ್ರೆ ಗೊತ್ತಾಗಲ್ಲ, ಒಳ್ಳೆ ಕಳ್ಳನ್ ತರ ಇದ್ದಾನೆ. ಇವರೆಲ್ಲ ಮಾರ್ಕೆಟ್ ಬರದೇ ಇದಕ್ಕೆ. ಏಯ್, ಏನೋ ಗುರಾಯಿಸ್ತಾ ಇದೀಯಾ? ತಪ್ಪಾಯ್ತು ಅಂತ ಕೇಳ್ಕೊಂಡೆ. ಬೇಕಾದ್ರೆ ಕೈಯೂ ಮುಗಿತೀನಿ, ಬೇಕಾದ್ರೆ ಏನ್ ಬೇಕಾದ್ರೆ? ಅದು ಸರಿ ಸರಿ. ಏಯ್ ಅಂದ್ರೆ ಹೆಂಗೆ ಚೆನ್ನಾಗಿ ದಬಾಯಿಸ್ದೆ ಅಲ್ಲ? ಹೌದೌದು. ಅಯ್ಯೋ, ಏನು ತೊಂದರೆ ಇಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿದೆ. ಆಫೀಸರ್ ಹೇಳಿಲ್ಲ ಮುಖ ಕಳ್ಳ ತರ ಕಾಣುತ್ತೆ ಅಂತ. ಒಳ್ಳನೆ ಇವ್ರೇಕೆ ಹೀಗೆ ಹೋಗ್ತಿದ್ದಾಳೆ? ಏನಂತೆ ಇವ್ರಿಗೆ? ಇದೇ ಗೊತ್ತಲ್ಲ ಇವ್ರಿಗೆ. ಹೋಗಳೆ. ಬಿಡ, ಬಿಡ. ಗೊತ್ತಿತ್ತು ನೀನ್ ಕಳ್ಳನೇ ಅಲ್ಲ. ಹೆಣ್ಮಕ್ಳು ತಾಳಿ ಕಲಿತ್ಯಾನು? ಏಯ್, ಮುಂದೆ ನೀನ್ ಯಾವ ಹೆಣ್ಮಕ್ಳು ತಟ್ಟೆಗೆ ಹೋಗ್ಬಾರ್ದು. ಹಂಗ್ ಮಾಡ್ತಿದ್ದೆ. ಏಯ್, ಏಯ್, ಅಲ್ಲೇ ಇವ್ಳು ಇಲ್ಲೇ ಇದ್ದಾಳಲ್ಲೇ. ಅಯ್ಯೋ, ಲೇ ಪ್ರಿಯಾ, ಏನೇ ಮಾಡ್ತಿದ್ದೆ ಇಲ್ಲಿ? ಏಯ್, ಕಾಣ್ತಾ ಇಲ್ವನೆ? ಪೊಲೀಸ್ ಬನ್ನಿ, ಪೊಲೀಸ್, ಪೊಲೀಸ್. ಬನ್ನಿ 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 ಬನ್ನಿ. ಫಸ್ಟ್ ಇವನ್ನ ಸರ್? ಇವನ ಇಲ್ಲ ಸರ್, ದೊಡ್ಡ ಕಳ್ಳ. ಬಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಹೊಡೆದು ಬಡ್ದು ಅದೇನು ಅಂತಾರಲ್ಲ ಏರೋಪ್ಲೇನು, ಅದ್ ಹಟ್ಬಿಟ್ಟು ಕೇಳಿ ಕೇಳಿ ಇವನ್ನ ತಾಳಿ ಎಲ್ಲಿಟ್ಟಿದ್ದಾನೆ ಫಸ್ಟ್ ಕೇಳಿ. ಮೇಡಮ್, ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಇವನೊಬ್ಬ ದೊಡ್ಡ ಕಳ್ಳ, ಪೋರ್ಕಿ, ಲಫಂಗ, ಲುಚ್ಚ, ಅದೆಲ್ಲ ಗೊತ್ತು. ನೀವು ತಿಳ್ಕೊಂಡಿರೋ ತಪ್ಪು. ಇವರು ನಮ್ಮ ಪೊಲೀಸ್ ಆಫೀಸರ್ ACP ಅಯ್ಯ ಅಂತ. ಅಯ್ಯ, ಎಸ್. ಇನ್ಸ್ಪೆಕ್ಟರ್. ಏಯ್ ಪದ್ರಲೇ, ಹಾಯ್. ಹಲೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಯಾರು ಬೇಕು? ಅಯ್ಯ ಅವ್ರು ಎಲ್ಲಿ? ಅಯ್ಯ! ಹಲೋ, ಅವ್ರು ಎಲ್ಲಿ? ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಎಸ್. ಹಾಯ್. ನೀನಾ? ಕೋಪ ಮಾಡ್ಕೋಬೇಡಿ, ನಾನು ಬೇಕು ಅಂತ ಏನು ಮಾಡ್ಲಿಲ್ಲ. ಅದು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ನಂಗ್ ಗೊತ್ತು ತಪ್ಪು ಮಾಡೋದು ಅಪರಾಧ ಅಂತ, ಆ ಅಪರಾಧಿನ ತಪ್ಪಿಸ್ಕೊಳಕ್ ಸಹಾಯ ಮಾಡೋದು ಇನ್ನೂ ದೊಡ್ಡ ಅಪರಾಧ ಅಂತ. ಗೊತ್ತಿದ್ಮೇಲೆ ಯಾಕೆ ಮಾಡಿದ್ರಿ? ನೋಡಿ 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 ನೋಡಿ, ನಿಮ್ ಕೋಪ ನನ್ ಮೇಲೆ ಇನ್ನ ಹೋಗಿಲ್ಲ. ಮತ್ತೆಲ್ಲ ಹೇಳ್ಬಿಡಿ ಅಲ್ಲ, ನೀನು ಕ್ಷಮಿಸ್ಬಿಟ್ಟಿದ್ದೀರಾ ಅಂತ. ನೋಡಿ, ನಾನು ಯಾವ್ದೋ ಒಂದು ಮುಖ್ಯವಾದ ಫೈಲ್ ನೋಡ್ತಾ ಇದ್ದೀನಿ. ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ ಪ್ಲೀಸ್. ಅಯ್ಯಯ್ಯೋ, ನಿಜವಾಗ್ಲೂ ನಿಮ್ ನನ್ನ ಕೋಪ ಬಂದಿದೆ. ಅದು ನನ್ ಬೇಗ. ನೀವು ಸಾರಿನಾ ಈ ರೀತಿನೂ ಕೇಳ್ತೀರಾ?
ಸಾರಿಯಾ? ಸರಿ ಸರಿ, ನೀನು ಹೊರಡು. ನೀವು ನನ್ ಕ್ಷಮಿಸಿದೀರ ಒಂದ್ ಮಾತು ನಿಮ್ ಬಾಯಿಂದ ಬರೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ. ಅಮ್ಮ ತಾಯಿ, ಆಯ್ತು ಕ್ಷಮಿಸಿದೀನಿ, ಹೋಗು. ಹೋಗು ಅಂತ ಹೇಳದ್ನಲ್ಲ, ಇನ್ನೂ ಯಾಕಿಲ್ಲೇ ನಿಂತಿದ್ಯಾ? ಈಗೇನಾಯ್ತು? ಯಾಕೆ ಅಳ್ತಾ ಇದ್ಯಾ? ಎಕ್ಸ್ಕ್ಯೂಸ್ ಮೀ. ಎಸ್. ಹಾಯ್. ನೀನಾ? ಕೋಪ ಮಾಡ್ಕೋಬೇಡಿ, ನಾನು ಬೇಕು ಅಂತ ಏನು ಮಾಡ್ಲಿಲ್ಲ. ಅದು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ನಂಗ್ ಗೊತ್ತು ತಪ್ಪು ಮಾಡೋದು ಅಪರಾಧ ಅಂತ, ಆ ಅಪರಾಧಿನ ತಪ್ಪಿಸ್ಕೊಳಕ್ ಸಹಾಯ ಮಾಡೋದು ಇನ್ನೂ ದೊಡ್ಡ ಅಪರಾಧ ಅಂತ ಗೊತ್ತಿದ್ಮೇಲೆ ಯಾಕೆ ಮಾಡಿದ್ರಿ? ನೋಡಿ 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 ನೋಡಿ, ನಿಮ್ ಕೋಪ ನನ್ ಮೇಲೆ ಇನ್ನೂ ಹೋಗಿಲ್ಲ. ಒಂದ್ಸಲ ಹೇಳ್ಬಿಡಿ ಅಲ್ಲ, ನೀನು ಕ್ಷಮಿಸ್ಬಿಟ್ಟಿದ್ದೀರಾ ಅಂತ. ನೋಡಿ, ನಾನು ಯಾವ್ದೋ ಒಂದು ಮುಖ್ಯವಾದ ಫೈಲ್ ನೋಡ್ತಾ ಇದ್ದೀನಿ, ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ ಪ್ಲೀಸ್. ಅಯ್ಯಯ್ಯೋ, ನಿಜವಾಗ್ಲೂ ನಿಮ್ ನನ್ನ ಕೋಪ ಬಂದಿದೆ. ಅದು ನನ್ ನೀವು ಸಾರಿನಾ ಈ ರೀತಿನೂ ಕೇಳ್ತೀರಾ? ಸಾರಿಯಾ? ಸರಿ ಸರಿ, ನೀನು ಹೊರಡು. ನೀವು ನನ್ ಕ್ಷಮಿಸಿದೀರ ಒಂದ್ ಮಾತು ನಿಮ್ ಬಾಯಿಂದ ಬರೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ. ಅಮ್ಮ ತಾಯಿ, ಆಯ್ತು ಕ್ಷಮಿಸಿದೀನಿ, ಹೋಗು. ಹೋಗು ಅಂತ ಹೇಳದ್ನಲ್ಲ, ಇನ್ನೂ ಯಾಕಿಲ್ಲೇ ನಿಂತಿದ್ಯಾ? ಈಗೇನಾಯ್ತು? ಯಾಕೆ ಅಳ್ತಾ ಇದ್ಯಾ? ಸಾರಿ. ನೀವು ನಂಗೆ ಮುಟ್ಬಾರ್ದು ಜಾಗದಲ್ಲಿ ಬಿಟ್ಬಿಟ್ರಿ. ಪೊಲೀಸ್ ಆಗ್ಬಿಟ್ಟು ಈಗೆಲ್ಲ ಮಾಡ್ಬಾರ್ದಾಗಿತ್ತು. ಸ್ವಲ್ಪ ಮೆತ್ತು ಮಾತಾಡ್ರಿ, ಯಾರನ್ನ ಕೇಳಿಸ್ಕೊಂಡ್ರೆ ಅನ್ಕೊಳ್ತಾರೆ. ಓಯ್! ರೀ, ಮೆಲ್ಲಿಗೆ ರೀ, ಹಲೋ ಹಲೋ. ಇದೇನಮ್ಮ ಇದು? ಹೋಗ್ಬೇಕಾದ್ರೆ ಕೆಂಪು ರಸಗುಲ್ಲ ಹತ್ರ ಹೋದ್ರಿ, ಈಗ ಬರ್ಬೇಕಾದ್ರೆ ಕಾಕಿನ ಅಂಗಡಿ ಕಂಬಾರ್ ಕಟ್ತಾರ ಆಗ್ಬಿಟ್ಟಿದ್ರಲ್ಲ, ಅದ್ರ ಬಗ್ಗೆ ಯಾರು ಏನ್ ಮಾಡಿದ್ರು? ಅದು ಅಯ್ಯ, ಅಯ್ಯೋ, ಏನ್ ಮಾಡ್ದ? ಅದು ಅವನು ನಂಗ್ ಮುಟ್ಬಾರ್ದು ಜಾಗದಲ್ಲಿ ಮುಟ್ಬಿಟ್ಟ. ಎಲ್ಲಿ ಬಿಟ್ಟ? ಅಯ್ಯ, ಇಷ್ಟೆಲ್ಲ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನ್ ಓದ್ತಾ ಇರು. ಓಕೆ. ನಾನ್ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಕಳ್ಕೊಂಡ್ ಹೋಗಕ್ ಕೂತಿದ್ಯಲ್ಲೇ. ಇನ್ಸ್ಪೆಕ್ಟ್ರು ಇವಳನ್ನ ಮುಟ್ಬಾರ್ದ ಜಾಗದಲ್ಲಿ ಮುಟ್ಬಿಟ್ಟಂತೆ. ಅಷ್ಟೇ ತಾನೇ, ಬಿಡೆ. ಅದು ಒಂದ್ ಹುಡ್ಗಿನ, ತಪ್ಪಲ್ವಾನೆ? ಸುಚಿ, ಮದ್ವೆಗ್ ಮುಂಚೆ ಮಾಡಿದ್ರೇನೆ ಥ್ರಿಲ್ಲು, ಮದ್ವೆ ಆದ್ಮೇಲೆ ಅದೆಲ್ಲ ಮಾಮೂಲೆ. ಅದು ಒಂದ್ ಪೊಲೀಸ್ ಆಫೀಸರ್ ಹಿಂಗೆಲ್ಲ ಮಾಡಿದ್ರೆ ಸರಿ ಅನ್ಸುತ್ತಾ ಹೇಳೋ? ಅಯ್ಯೋ ಸುಚಿ, ಪೊಲೀಸ್ನವ್ರಿಗೆ ಇದೆಲ್ಲ ಸಹಜ ಕಣೆ. ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ನೋಡಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೆ. ನಾನ್ ತಪ್ಪು ಮಾಡ್ದೆ ಅಂತ ಕ್ಷಮೆ ಕೇಳಕ್ ಹೋದಾಗ ಕ್ಷಮಿಸ್ತೆ ಗೊತ್ತಾನೆ. ಅದೆಲ್ಲ ಬಿಟ್ಟು ಫ್ರೀ ಎಂಟರ್ಟೈನ್ಮೆಂಟ್ ಸಿಕ್ತಲ್ಲ, ಮಜಾ ತಗೊಳಕ್ ಬಿಟ್ಟು. ನನ್ ಲವರು ಇದಾನೆ, ತಪ್ಕೊಳಕ್ ಹೋದ್ರೆ 1 ಮೈಲಿ ದೂರ ಓಡ್ತಾನೆ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಕಣೆ. ಅಕ್ಕ ಅಕ್ಕ, ಯಾರು ಯಾರು? ನಾನು ಅಕ್ಕ, ಗೊತ್ತಾಗ್ಲಿಲ್ವಾ? ಅದೇ ಆಂಟಿ, ಸೊಲ್ಲಾಪುರ ಶಿವನ್ ದೇವಸ್ಥಾನದ ಪೂಜಾರಿ ಮಗಳು. ಅದೇ, ನೀವ್ ಇವ್ಳನ್ನ ತುಂಟಿ ತುಂಟಿ ಅಂತ ಕರಿತಿದ್ರಂತಲ್ಲ. ಸುಚಿ, ನೀನೇನೆ? ಅಯ್ಯೋ, ಎಷ್ಟ್ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯೆ. ಪರವಾಗಿಲ್ಲ ಅಕ್ಕ, ನನ್ ಹೆಸರು ನೆನ್ಪಿಟ್ಕೊಂಡಿದ್ದೀರಲ್ಲ. ಅದ್ ಸರಿ, ಇದೇನ್ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ನೀವ್ ಈ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕ, ಅವಳು ಇಲ್ಲೇ ಓದ್ತಾ ಇದ್ದಾಳೆ ಈಗ. ಓಹೋ, ಹಾಸ್ಟೆಲ್ ಇದ್ದಾಳೆ. ಹೌದಾ? ಬಹಳ ದಿವಸದ ಮೇಲೆ ನೋಡಿ ನಿನ್ ತುಂಬಾ ಖುಷಿ ಆಯ್ತು. ಈಗ ಮನೆ ನೋಡ್ಕೊಂಡಿದ್ಯಲ್ಲ, ಆಗಾಗ ಬರ್ತಾ ಇರು. ಆಗಾಗ ಯಾಕಕ್ಕ, ಇಲ್ಲೇ ಬಂದ್ ಸೆಟ್ಲ್ ಹೋಗ್ಬಿಡ್ತೀನಿ. ಏನಂದೆ? ಬರ್ತಾ ಇರ್ತೀನಕ್ಕ. ನಿಜವಾಗ್ಲೂ ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಇದನ್ ಚೆನ್ನಾಗಿ ಇಟ್ಕೊಳಕ್ಕೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲೀನ್ ಮಾಡಿ ಮಾಡಿ ನನಗಂತೂ ಸುಸ್ತಾಗಿ ಹೋಗಿದೆ. ಈಗ ಹೇಗೂ ಕಾಲೇಜ್ 1 ವಾರ ರಜಾ, ಇವಳನ್ನ ಇಲ್ಲೇ ಇಟ್ಕೊಂಡ್ಬಿಡಿ, ಮನೇಲಿದ್ದು ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಇವಳು ನನಗ್ ಹೆಲ್ಪ್ ಮಾಡ್ತಾಳ? ಓಕೆ, ಯಾಕಕ್ಕ ಹಿಂಗ್ ಮಾತಾಡ್ತೀರಾ? ನಿಮ್ ಹೆಲ್ಪ್ ಮಾಡೋದು ನನ್ ಸೌಭಾಗ್ಯ ಅನ್ಕೋಬೇಕು. ಆದ್ರೆ
ನಂಗೆ 6 ಗಂಟೆ ನಂತರ ಕಣ್ ಸ್ವಲ್ಪ ಮಂಜಾಗಿರುತ್ತೆ, ಸರಿಯಾಗಿ ಕಾಣಿಸಲ್ಲ. 6 ಗಂಟೆ ಮೇಲ್ ತಾನೆ, ಬೆಳಗ್ಗೆಯಿಂದ 6 ಗಂಟೆವರೆಗೂ ಕೆಲಸ ಮಾಡು. 6 ಗಂಟೆ ಮೇಲೆ ಅವ್ರ ಮೈದ್ನ ಬರ್ತಾರೆ, ಎಲ್ಲ ಮಾಡ್ತಾರೆ ಅಲ್ವೇನಕ್ಕ? ಥ್ಯಾಂಕ್ ಯು ಅಕ್ಕ. ನೀವಿನ್ನ ಇಲ್ಲೇ ಇರ್ತೀರಿ? ಇಲ್ಲ ಕಣೆ, ನಮಗ್ ಬೇರೆ ಕೆಲಸ ಇದೆ, ನಾವಿನ್ ಹೊರಡ್ತೀವಿ. ಅಯ್ಯೋ ಹೀರಮ್ಮ, ತಿಂಡಿ ಮಾಡ್ಕೊಡ್ತೀನಿ. ಮೊದಲನೇ ಸಲ ಮನೆಗ್ ಬಂದಿದ್ದೀರಾ? ಹೇಗೂ ಇನ್ಮೇಲೆ ಇಲ್ಲೇ ಇರ್ತಾಳೆ, ನಾವ್ ಅವಾಗ ಅವಾಗ ಬಂದ್ ಹೋಗ್ತೀವಿ. ಬಾಯ್ ಕಣೆ ಸುಚಿ. ಬಾಯ್. ಅಕ್ಕ ಬನ್ನಿ, ಮನೆ ತೋರಿಸಿ. ಮೊದ್ಲು ಕಾಫಿ ಮಾಡ್ಕೊಡ್ತೀನಿ, ಆಮೇಲೆ ಮನೆ ತೋರಿಸಿ. ಒಂದ್ ಕಂಡೀಷನ್ ಮೇಲೆ, ಇವತ್ತಿಂದ ಮನೆ ಕೆಲಸ ನಾನೇ ಮಾಡ್ತೀನಿ, ಕಾಫಿನೂ ನಾನೇ ಮಾಡ್ಕೊಡ್ತೀನಿ. ಓಕೆ. ಅಕ್ಕೆ ಅಕ್ಕೆ ಅಯ್ಯಪ್ಪ, ಅಯ್ಯಪ್ಪ. ಅಕ್ಕೆ ಅಯ್ಯ, ಅಯ್ಯೋ ಏನಾಯ್ತು? ಯಾರು ಇವಳು? ಯಾರು ಇವಳು? ಅವಳು ನಮ್ ಸುಚಿತ್ರ ಕಣ. ಯಾವ ಸುಚಿತ್ರ? ಸೋಲಾಪುರದಲ್ಲಿ ನಮ್ ಪುರೋಹಿತರಿಲ್ವಾ, ಅವ್ರ ಮಗಳು ಸುಚಿ. ನನ್ ಮೈದನ ಕಣೆ, ಪೊಲೀಸ್ ಆಫೀಸರು ಅಯ್ಯ ಅಂತ. ನಮಸ್ಕಾರ. ಅದೇನ್ ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ನಮಸ್ಕಾರ ಮಾಡ್ಬಾರ್ದಾ? ಇಲ್ಲ ಅಕ್ಕ, ನಂಗ್ ಪೊಲೀಸ್ ಆಫೀಸರ್ಸ್ ಕಂಡ್ರೆ ಭಯ. ಭಯನಾ? ಏನ್ ಪೊಲೀಸರು ನಿನ್ ತಿನ್ಬಿಡ್ತಾರ? ತಿರುಗಿ ಈ ಕಡೆ. ನಿಮ್ಗಿಷ್ಟ ಅಂದ್ರೆ ನಾನ್ ತಿರ್ಗದೆ ಇರ್ತೀನ. ನೀನಾ? ಅಯ್ಯೋ ಈ ಮನೆಗೆ ಯಾಕೆ ಬಂದೆ ನೀನು? ನಿಮ್ಗೆ ಇವಳು ಮೊದ್ಲೇ ಗೊತ್ತಾ? ಅಯ್ಯೋ ಅದಕ್ಕೆ ಇವಳ ಚರಿತ್ರೆ ನನ್ಗೆ ಗೊತ್ತು. ಅವಳು ದೊಡ್ಡ ತಬ್ಲಾ ಅದಕ್ಕೆ. ತಬಲಾನ? ಅಕ್ಕ, ನನ್ನ ಹಾಗೆ ಇರೋ ಇನ್ನೊಂದು ಬ್ಯೂಟಿಫುಲ್ ಹುಡುಗಿ ಇವ್ರು ನೋಡಿರ್ತಾರೆ, ನಾನೇ ಅವಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇರ್ಬೋದು ಕಣೋ. ನಿಮಗೆ ತಲೆ ಚಿಟ್ ಹಿಡಿತಿದೆಯೇ? ಚೆಂಡು ಬಾಂಬ್ ಉಪಯೋಗಿಸಿ. ಅದಕ್ಕೆ ದಯವಿಟ್ಟು ನನ್ ಮಾತು ಕೇಳಿ. ಅದಕ್ಕೆ ಇವಳು ನಿಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ. ಇವಳು ದಿನ ರಾತ್ರಿ ಫೋನ್ ಮಾಡ್ತಾ ಇರ್ತಾಳೆ, ಪ್ರತಿ ದಿನ ಫೋನ್ ಮಾಡ್ತಾನೆ ಇರ್ತಾಳೆ. ಸುಮ್ನೆ ಇರೋ ಅಯ್ಯ, ಅವಳಿಗೆ 6 ಗಂಟೆ ಮೇಲೆ ಕಣ್ಣೇ ಕಾಣೋದಿಲ್ಲ ಪಾಪ. ಈ ಕೈಲೇ ಬೇರೆ ಇದೆಯಾ ಅವಳಿಗೆ? ನೋಡ್ಕೋತೀನಿ ನಿನ್ನ. ನೀನೇ ನೋಡ್ಕೋತೀಯ? ಹೋಗೋ ಹೋಗೋ. ತಬ್ಲಾ ಮುಂಡದೆ. ಏನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು? ಅದು ನಿಲ್ ಕೊಡು, ಅಲ್ಲೇ ನಿನಗ್ತಾ ಇದೆ. ಕೂತ್ಕೋ. ಬೆಳಗ್ಗೆ ಯಾವ್ದನ್ನ ಹೀಗಿದೆ. ಏನ್ ನಿನ್ಗೋಳು? ಸರ್, ನಂದು ಕಳೆದೋಗಿದೆ. ತುಂಬಾ ದಿವಸದಿಂದ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ಅದೇನ್ ಕಳೆದೋಗಿದೆ ಅಂತ ಬೊಗಳಿ ಸಾಯಿ. ನನ್ ಬಾವಿ. ಬಾವಿ? ಹೌದು ಸರ್. ಏನ ಬಾವಿ ಕಳೆದೋಗುತ್ತಾ? ಹೌದು ಸರ್, ನಮ್ ತೋಟದಲ್ಲಿ ತೋಟದ ಬಾವಿ ಕಳೆದೋಗಿದೆ, ಹುಡುಕ್ಬಿಡಿ ಸರ್. ನಾವೇನ್ ಇಲ್ಲಿ ಕಿತ್ತೋದ್ ನನ್ ಮಕ್ಳು ಮಾಡಕ್ ಏನು ಕೆಲಸ ಇಲ್ಲದೆ ಕೇರ್ಕೊಂಡ್ಬಿಟ್ಟಿದ್ವಿ ಅನ್ಕೊಂಡಿದ್ಯಾ? ಬಾವಿ ಕಳೆದೋಗೋದಕ್ಕೇನೆ ಅಪ್ರೂಫ್? ಇರಿ ಸರ್, ಇಲ್ಲಿ ನೋಡಿ ಸರ್, ಬ್ಯಾಂಕ್ ಅಲ್ಲಿ ಬಾವಿಗೋಸ್ಕರ ಮಾಡಿದ ಸಾಲ, ಅದರ ಡಾಕ್ಯುಮೆಂಟ್. ಅಲ್ಲಿ ಬಾವಿ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡಿದ್ದು ಡಾಕ್ಯುಮೆಂಟ್. ಈ ಕಿತ್ತೋದ್ ಬಾವಿ ಇವಾಗ ಯಾಕಯ್ಯ? ನಮ್ಮ ಅಮ್ಮನ್ ಕೊನೆ ಆಸೆ ಸರ್. ಏನ್ ಬಾವಿ ಬಿದ್ದು ಸಾಯಬೇಕು ಅಂತನಾ? ಇಲ್ಲ ಸರ್, ಆ ಬಾವಿಲ್ ಬರೋ ನೀರ್ ಕುಡಿಬೇಕು ಅಂತ ಆಸೆ. ನಿಮ್ಮ ಅವ್ವನ್ ಕೊನೆ ಆಸೆಗೋಸ್ಕರ ನಮ್ ತಲೆಗಳು ಯಾಕೆ ತಿಂತೀರ ಸರ್? ನಿಮ್ ಕೈಲಿ ಆಗತ್ತಾ? ಇಲ್ಲ ನನ್ ಕಮಿಷನರ್ ಹತ್ರ ಹೋಗ್ಲಾ? ಯಾವ್ದು ಕಿತ್ತೋದ್ ಮನೆ ಸಾಹಸ? ಹೋಗ ಹೋಗ ಹುಡ್ತಾನೆ ಹೋಗ. ಯಾವಾಗ? ನಾಳೆ ಬಾರ ಹೋಗ. ಎಷ್ಟು ಗಂಟೆಗೆ? ರಾತ್ರಿ 11:30. ಬೆಳಿಗ್ಗೆ 9 ಗಂಟೆ ಬಾ ಹೋಗ. ಸರಿ ಸರ್, ಹೋಗ. ಸರ್ ಏನಯ್ಯ? ಮರಿಬೇಡಿ, ನನ್ನ ಹೆಸರು ಭಾವಿ ಪರಂದಾಮಯ್ಯ. ಆಯ್ತು ಬರ್ಲಾ? ಈಗ ನನಗ್ ಗೊತ್ತಾಯ್ತು ಪೊಲೀಸ್ನವ್ರ ಮುಖ ಯಾಕೆ ಯಾವಾಗ್ಲೂ ಎಣ್ಣೆ ಹೊಡೆದಂಗ್ ಇರುತ್ತೆ ಅಂತ. ಇಂತ ಕಿತ್ತೋದ್ ನನ್ ಮಕ್ಳು ಒಬ್ಬ ಬಂದ್ರೆ ಸಾಕಲ್ಲ, ಎಣ್ಣೆ ಹೊಡೆದಂಗಿಲ್ದೆ ಇನ್ನೇನು. ಅಕ್ಕ, ಸಕ್ಕರೆ ಸರಿಯಾಗಿದ್ಯಾ ಅಂತ ನೋಡಿ. ಹೇಗಿದೆ? ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡ್ಗೆ ಮನೆಗೂ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತಕ್ಕ, ಅಡ್ಗೆ ಎಲ್ಲ ಕಲಿದಿದ್ರೆ ನೀವು ಮನೆ ಸೊಸೆ ಆಗಕ್ಕಾಗತ್ತಾ? ಏನಂದ್ರೆ? ಏನಿಲ್ಲ ಅಕ್ಕ, ಅದು ಯಾಕೆ ಹಾಗ್ ನಗ್ತಿದ್ಯಾ? ಮತ್ತಿನ್ನೇನು, ಇಷ್ಟು ಚಿಕ್ಕ ಬಿಟ್ರೆ ನೀವ್ ಹಾಕೊಳಕ್ಕಾಗುತ್ತಾ? ಅಯ್ಯೋ ಹುಚ್ಚಿ, ಅದು ನನಗಲ್ವೇ, ಹುಟ್ಟೋ ಮಗುಗೆ. ಮಗುಗ? ಮಗು ಎಲ್ಲಿದೆ? ಕಣ್ ಕಾಣೋದಿಲ್ವಾ ನಿನ್ಗೆ? ನಾನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ.
ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನೀವ್ ನಂಗೆ ಈಗ್ಲೇ ಹೇಳಿ. ನೋಡು ಸುಚಿ, ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ. ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ತಲೆ ತಿಂತಾ ಇದ್ಯಾ? ನೋಡು, ನಂಗೊಂದ್ ಚಿಕ್ಕ ಡೌಟ್ ಇತ್ತು ಅಂತ ನಾನು ಅಕ್ಕನ ಜೊತೆ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಬಾರೋ, ಕಾಫಿ ಕುಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ. ಅಕ್ಕ, ಸಕ್ಕರೆ ಸರಿಯಾಗಿದೆಯಾ ಅಂತ ನೋಡಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ. ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡ್ಗೆ ಮನೆಗೂ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತಕ್ಕ, ಅಡ್ಗೆ ಎಲ್ಲ ಕಲಿದಿದ್ರೆ ನೀವು ಮನೆ ಸೊಸೆ ಆಗಕ್ಕಾಗತ್ತಾ? ಏನಂದ್ರೆ? ಏನಿಲ್ಲ ಅಕ್ಕ, ಅದು ಯಾಕೆ ಹಾಗ್ ನಗ್ತಿದ್ಯಾ? ಮತ್ತಿನ್ನೇನು, ಇಷ್ಟು ಚಿಕ್ಕ ಸ್ವೆಟರ್ ನೀವ್ ಹಾಕೊಳಕ್ಕಾಗುತ್ತಾ? ಅಯ್ಯೋ ಹುಚ್ಚಿ, ಅದು ನನಗಲ್ವೇ, ಹುಟ್ಟೋ ಮಗುಗೆ. ಮಗುಗ? ಮಗು ಎಲ್ಲಿದೆ? ಕಣ್ ಕಾಣೋದಿಲ್ವಾ ನಿನ್ಗೆ? ನಾನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನೀವ್ ನಂಗೆ ಈಗ್ಲೇ ಹೇಳಿ. ನೋಡು ಸುಚಿ, ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ. ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ತಲೆ ತಿಂತಾ ಇದ್ಯಾ? ನೋಡು, ನಂಗೊಂದ್ ಚಿಕ್ಕ ಡೌಟ್ ಇತ್ತು ಅಂತ ನಾನು ಅಕ್ಕನ ಜೊತೆ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಬಾರೋ, ಕಾಫಿ ಕುಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ. ಅದಕ್ಕೆ ಟವಲ್ ಕೊಡೆ. ಇಲ್ಲಿ ನೋಡಿ. ನಿನ್ಯಾರ ಬರಕ್ ಕೇಳಿದ್ದು? ಯಾಕೆ ಹೀಗ ಆಡ್ತಾ ಇದ್ದೀರಾ? ನೀರ್ ತಣ್ಣಗಿದ್ಯಾ? ಅಯ್ಯೋ ನಿನ್ನ, ಇಲ್ಲಿಗೆ ಯಾಕೆ ಬರಕ್ ಹೋದೆ? ಬಾಗ್ಲು ಓಪನ್ ಇತ್ತು, ಒಳಗಡೆ ಬಂದೆ. ನೋಡ್ಕೊಂಡ್ ಬರಕ್ಕಾಗ್ಲಿಲ್ಲ? ನೋಡ್ಕೊಂಡೇ ಬಂದಿದ್ದು. ಹಾಗಲ್ಲ, ನಂಗ 6 ಗಂಟೆ ಮೇಲೆ ಕಣ್ ಬೇರೆ ಕಾಣಿಸಲ್ಲ. ಬಾತ್ರೂಮ್ ಬಾಗಿಲು ಗೊತ್ತಿದ್ರೆ ಬರ್ತಿದ್ದ ಒಳಗಡೆ. ನಿಮ್ಮನ್ ಹೀಗೆಲ್ಲ ನೋಡಕ್ ನಂಗೆ ಇಷ್ಟನಾ? ಸರಿ, ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ದಪ್ಪೆದಾರ್ರೆ. ನಾನ್ ದಪ್ಪದಾರ ಅಲ್ಲ, ಪೊಲೀಸ್ ಆಫೀಸರ್ ಕಣೆ. ಸರಿ, ನೀವ್ ಪೊಲೀಸ್ ಆಫೀಸರ್ ಅಂದ್ರೆ ಏನಾಯ್ತು? ನನ್ ಕಾಯಿಲೆ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ಬೋದಾ? ಆದ್ರೂ ಒಂದ್ ಹೆಣ್ಣು ಹುಡುಗಿಯಾಗಿ ಈ ತರ ಸೀದಾ ಬಾತ್ರೂಮ್ ಒಳಗ್ ನುಗ್ಗಿದ್ಯಲ್ಲ, ನಿನ್ನ ಮಾನ ಮರ್ಯಾದಿದ್ಯಾ? ಹಾಗೆಲ್ಲ ಮಾತಾಡ್ಬೇಡಿ. ನಮ್ದು ಬಹಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಮ್ಮಪ್ಪ ಪುರೋಹಿತರಾಗಿದ್ರು. ಮಾನ ಮರ್ಯಾದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿದ್ದಾರೆ. ಇವತ್ತು ಅದೆಲ್ಲ ನನ್ನ ತುಂಬಿ ತುಳುಕ್ತಾ ಇದೆ. ಎಲ್ಲ ಗೊತ್ತಾಗ್ತಾ ಇದೆ. ಇಷ್ಟೊಂದ್ ಸಂಸ್ಕಾರ ಇರೋ ಹುಡುಗಿಗೆ ದೇವ್ರು 6 ಗಂಟೆ ಮೇಲೆ ಕಣ್ ಕಾಣ್ದೇ ಇರೋ ಮಾಡ್ಬಿಟ್ಟಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಸಾರಿ. ಜಾಣ ಅಲ್ಲ ನೀನು, ಗೊತ್ತಾಗ್ಲಿಲ್ಲ ಏನು? ಏನಾಯ್ತು? ಅಯ್ಯೋ, ನಂಗೆ ಗೊತ್ತಿಲ್ಲದೆ ನನ್ ಮತ್ತೆ ನೋಡಿ, ಇಲ್ಲಿ ನೋಡಿ. ಪೂಜಾರಿ ಮಗ್ಳನ್ ಮಾಡ್ಬಿಟ್ಟಲ್ಲ. ಅಯ್ಯೋ, ಪುರೋಹಿತ್ರ ಮಗ್ಳಿಗೆ ಮೈಲಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ತಬ್ಲಾ, ಅಯ್ಯೋ, ಇದನ್ನೆಲ್ಲೆಲ್ಲ ಹೇಳ್ಕೊಂಡು ಸುತ್ತಾಳಪ್ಪ ಇದು. ಹಲೋ ಸರ್, ವಾಂಟೆಡ್ ಕ್ರಿಮಿನಲ್ ಲಿಸ್ಟ್ ಅಲ್ಲಿರೋ ರೇಪಿಸ್ಟ್ ರಮಾಕಾಂತ್ ದೇಸಾಯಿ ಹುಬ್ಳಿ ಔಟ್ಸ್ಕರ್ಟ್ಸ್ ನಲ್ಲಿರೋ MS ಪಾಟೀಲ್ ಗೋಡನ್ ನಲ್ಲಿ ಇದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ ಸರ್. ಹೌದಾ ಸರ್? ನಾವ್ ಈಗಲೇ ಹೋದ್ರೆ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸರ್. ಓಕೆ, ನಾನು ಈಗ ಬರ್ತೀನಿ. ಅಣ್ಣ, ಏನು ಅಯ್ಯನಿಗೆ ನಾವಿರೋ ಜಾಗ ಗೊತ್ತಾಗ್ಬಿಟ್ಟಿದೆ. ನಮ್ಮನೆ ಹುಡ್ಕೊಂಡ್ ಬರ್ತಿದ್ದಾರೆ. ಪರವಾಗಿಲ್ವೇ? ಸಾಯೋದಿಕ್ಕೆ ಒಳ್ಳೆ ಜಾಗನೇ ಹುಡ್ಕೊಂಡಿದ್ಯಾ?
ಕಿಟ್ಟಿ, ಈ ಮಾಲ್ ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ಬಿಡು. ಈಗ್ಲೇ ಬೇಡ್ರಿ ದಾನಪ್ಪವ್ರೆ, ಔಟ್ಸ್ಕರ್ಟ್ಸ್ ನಾಗೆಲ್ಲ ಸೆಕ್ಯೂರಿಟಿ ತುಂಬಾ ಟೈಟ್ ಆಗದ. ಏನ್ ಹಾವಳಿ ಬೇರೆ ಜಾಸ್ತಿ ಆಗದ. ಒಳ್ಳೆ ಸಮಯ ನೋಡಿ ನಾನೇ ತಲುಪಿಸ್ತೀನ್ರಿ. ಸ್ವಲ್ಪ ಹುಷಾರಾಗಿರ. ಏಯ್, ಏನೋ ಇಷ್ಟೊಂದು ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ? ಏಯ್, ನಾನೊಬ್ಬ ಪೊಲೀಸ್ ಆಫೀಸರ್ ಅಂತ ನಿಂಗೆ ಗೊತ್ತಿಲ್ಲ? ಈ ತರ ಹುಡುಗಾಟ ಇನ್ಮೇಲೆ ಅಂತ ಆಡ್ಬೇಡ. ನಿನ್ಮೇಲ್ ಪ್ರೀತಿಗ್ ತಾನೇ ಇದೆಲ್ಲ ಮಾಡೋದ್ ನಾನು. ಇವತ್ತು ಹೇಳ್ತಾ ಇದೀನಿ ಕೇಳು, ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಏಯ್, ನಿಲ್ಲು, 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 ನಿಲ್ಲು. ಏಯ್, ನಿಮ್ ತಾಯಿ ಮೇಲೆ ಆಣೆ ಮಾಡಿ ಹೇಳು, ನೀನ್ ಯಾವತ್ತೂ ನನ್ ತಬ್ಲಕ್ ಬಿದ್ದಿಲ್ಲ ಅಂತ. ಹಾ, ಇದೇ ಖುಷಿಯಲ್ಲಿ ಏನು ಇಲ್ವಾ? ಏನು? ಕೊಡು. ಏನ್ ಮಾಡ್ತಾ ಇದ್ದೀರಾ? ನಮ್ಮ ಮಕ್ಕಳೆಲ್ಲ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ, ನೀವೇ ಕಾಪಾಡ್ಬೇಕಯ್ಯ. ನೋಡಿ, ಯಾರು ಗಾಬರಿ ಪಡ್ಕೋಬೇಡಿ, ಮಕ್ಳಿಗೆ ಏನು ಆಗಿರಲ್ಲ. ನಾನು ಹೋಗೆಲ್ಲ ವಿಚಾರಿಸ್ತೀನಿ. ಆ ಮಗು ಬಾಯಲ್ಲಿ ನೊರೆ ಬರ್ತಿದೆ ನೋಡಿ, ಒತ್ತಿ ಬೇಗ. ಡ್ರಿಪ್ಸ್ ಖಾಲಿ ಆಗಿದೆ ನೋಡಿ, ಅಲ್ಲಿ ಬೇಗ ಕೊಡಿ ಸಿಸ್ಟರ್. ಎಷ್ಟೊತ್ತು ಮಾಡ್ತಾ ಇದ್ದೀರಾ ನೀವು? ಇಂಜೆಕ್ಷನ್ ರೆಡಿ ಮಾಡ್ಕೊಡಿ. ಡಾಕ್ಟ್ರೆ, ಮಕ್ಕಳ ಕಂಡೀಷನ್ ಆಗಿದೆ? ಈಗ ಏನು ಹೇಳಕ್ಕಾಗಲ್ಲ ಸರ್, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಮ್ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಸ್ಕೂಲಲ್ಲಿ ಮಕ್ಕಳು ಊಟ ಮಾಡಿರೋದ್ರಿಂದ ಫುಡ್ ಪಾಯ್ಸನ್ ಆಗಿದೆ. ಸರೋವರ್, ಈ ಸ್ಕೂಲ್ ಸ್ಟೋರ್ ಇನ್ಚಾರ್ಜರ್ ಯಾರು ಅಂತ ಪತ್ತೆ ಮಾಡಿ. ಬನ್ನಿ ಸರ್. ಇದೆ ಸರ್ ಸ್ಟೋರ್ ರೂಮ್. ಹತ್ತು ವರ್ಷದಿಂದ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ತರ ಕಲಬೆರಕೆ ಪದಾರ್ಥ ಬಂದ್ರು ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ. ಒಳ್ಳೆ ಪದಾರ್ಥ ಕಳ್ಸಿ ಅಂತ ಸರ್ಕಾರ ಕೇಳಕ್ಕಾಲ್ವೇನ್ರಿ? ಸರ್ಕಾರದವರು ಒಳ್ಳೆ ರೇಷನ್ ಸರ್ ಕಳ್ಸೋದು. ಆದ್ರೆ ಅದು ಇಲ್ಲಿ ಬರೋಕ್ ಮುಂಚೆ ದೊಡ್ಡಪ್ಪನ ಗೋಡನ್ ಹೋಗಿ ನಮ್ ಶಾಲೆಗೆ ಬರುತ್ತೆ. ನಮ್ ಶಾಲೆ ಒಂದೇ ಅಲ್ಲ ಸರ್, ಉತ್ತರ ಕರ್ನಾಟಕದ ಎಲ್ಲಾ ಶಾಲೆಗಳಿಗೂ ಎಲ್ಲಾ ರೇಷನ್ ಅಂಗಡಿಗಳಿಗೂ ದೊಡ್ಡಪ್ಪನ ಗೋಡನ್ನಿಂದಲೇ ಸರ್ ಸಪ್ಲೈ ಆಗೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ವಿಷಯ ಮುಟ್ಸಿಲ್ವಾ? ಇದ್ರ ಬಗ್ಗೆ ತುಂಬಾ ಸರಿ ಕಂಪ್ಲೇಂಟ್ ಮಾಡಿದೀನಿ ಸರ್, ಆದ್ರೆ ದೊಡ್ಡಪ್ಪನ ಎದುರು ಹಾಕೊಳ್ಳೋ ಧೈರ್ಯ ಯಾರಿಗಿದೆ ಸರ್? ಕಮ್ಯಾ ಪಾಸ್ ಪಾಸ್ ಕಮ್ಯಾ ನೋಡಿ, ಮೊದ್ಲು ಇದನ್ನ ಶೂಟ್ ಮಾಡಿ. ಆ ಗುರುಪಾದಪ್ಪ ಯಾವ ಆಧಾರ ನಿಲ್ದೆ ಇಂತ ಅವ್ಯವಹಾರದ ಕೆಲಸ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾನೆ. ರೇಷನ್ ಅಂಗಡಿಗೆ ಮಧ್ಯಾಹ್ನ ಸ್ಕೂಲ್ ಮಕ್ಳು ಊಟಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಅಕ್ಕಿನ ಇಲ್ಲಿ ಬಚ್ಚಿಟ್ಟು ಮಕ್ಳ ಪ್ರಾಣಿ ಜೊತೆ ಆಟ ಆಡ್ತಾ ಇದ್ದಾನೆ. ಮಕ್ಕಳು ಕುಡಿಯೋ ಹಾಲಿನ ಪೌಡರ್ಗೆ ಮೈದಾ ಸಿಟ್ಟ ಕಲಬೆರಕೆ ಮಾಡ್ತಾ ಇದ್ದಾನೆ. CRPC ಅಗೇನ್ಸ್ಟ್ ಆಗಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿರೋ ಅವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಸರ್ ಸರ್ 1 ಮಿನಿಟ್ ಸರ್. ಈ ಹುಬ್ಳಿ ನಗರದಲ್ಲಿ ಇಂತಹ ಸಾಹಸ ಕೈ ಹಾಕಿ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಪಬ್ಲಿಸಿಟಿಗೋಸ್ಕರನಾ? ಅಲ್ಲ, ಪಬ್ಲಿಕ್ಗೋಸ್ಕರ. ನನಗ್ ಸಂಬಳ ಕೊಡೋ ಪಬ್ಲಿಕ್ಗೆ ನೋಯ್ಸೋ ಯಾವ್ದೇ ವಿಷಯ ಆದ್ರೂ ಅವ್ರಗಳನ್ನ ಕಂಡಿಡ್ದು ಅವ್ರಗಳಿಗೆ ಶಿಕ್ಷೆ ಕೊಡ್ಸೋದೆ ನನ್ ಗುರಿ. ಈ ನಿಮ್ ನಡವಳಿಕೆಯಿಂದ ಕಲಬೆರಕೆ ಮಾಡೋರೆಲ್ಲ ತಮ್ಮ ದಂಧೆನ ನಿಲ್ಲಿಸ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಅವ್ರು ನಿಲ್ಸೋವರ್ಗೂ ನಾನು ನಿಲ್ಸಲ್ಲ. ಈ ಊರಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಅದನ್ನ ಬಿಟ್ಟು ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ?
ಕೊಲೆ ಸುಲಿಗೆಗಿಂತ 1000 ಪಾಲ್ ಕ್ರೂರವಾದ್ದು ಈ ಕಳಬೆರಕೆ. ಇವತ್ತಿನ ದಿನ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಪೇಷಂಟ್ಗಳು ಸರಿಯಾದ ಚಿಕಿತ್ಸೆ ಇಲ್ಲದೆ ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಈ ಕಳಬೆರಕೆ. ಇಲ್ಲ, ಇದೇ ರೀತಿ ಮುಂದುವರೆದ್ರೆ ಒಂದಿನ ಬೆಳಗ್ಗೆ ಮಗುಗ್ ಹಾಲು ಸಿಗಲ್ಲ, ಅಕ್ಕಿ ಸಿಗಲ್ಲ, ಬೇಳೆ ಸಿಗಲ್ಲ. ಎಷ್ಟು ದಿನ ಸಂಭಾಳಿಸ್ತೀರಾ? ಒಂದಿನ, 2 ದಿನ, 10 ದಿನ? ಆಮೇಲಿಂದ ಏನ್ ಮಾಡಕ್ಕಾಗುತ್ತೆ? ಬರೀ ನೋಟ ತಿನ್ನಕ್ಕಾಗುತ್ತೆ. ಈ ನಿಮ್ ನಡವಳಿಕೆಯಿಂದ ಕಲಬೆರಕೆ ಮಾಡ್ತಿರೋರು ತಮ್ಮ ದಂಧೆ ನಿಲ್ಲಿಸ್ತಾರೆ ಅನ್ಕೊಂಡಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಇದ್ರಿಂದ ಯಾರದೇ ಕೈವಾಡ ಇದ್ರು ಅವನ್ಗೆ ಜನಬಲ, ಆಯುಧ ಬಲ, ರಾಜಕೀಯ ಬಲ ಏನೇ ಇರ್ಲಿ, ಐ ಡೋಂಟ್ ಕೇರ್. ಸರ್ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ನೀವು ಇದು ಗುರುಪಾದಪ್ಪರು ಕೊಡ್ತಾ ಇರೋ ಎಚ್ಚರಿಕೆನಾ? ಎಚ್ಚರಿಕೆ ಅಲ್ಲ, ಆರ್ಡರ್. ಈ ಅಯ್ಯನ ಆರ್ಡರ್. ಆರ್ಡರ್. ಈ ಅಯ್ಯನ ಆರ್ಡರ್. ಈ ಗೋಡನ್ ನಿಮ್ದು ಅಂತ ಗೊತ್ತಿದ್ಮೇಲೂ ಸೀಜ್ ಮಾಡಿ ಸೀಲ್ ಹಾಕನಂದ್ರ ಆ ಅಯ್ಯನ್ಗೆ ಎಷ್ಟು ಪೊಗರಿರ್ಬೇಡ. ಈಗ MLA ಸತೀಶ್ ಮೆಹರ್ವಾಡಿ ಎಲ್ಲದನವ. ಬಿಡ್ರಿ ಸರ, ನಾನ್ ಸರ್ವಿಸ್ ಎಂತ ಪೊಲೀಸ್ ಆಫೀಸರ್ ನೋಡಿದೀನಿ. ಇವನಿದಾನಲ್ಲ ಅಯ್ಯ, ಅವನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಸರಿಯಲ್ಲ, ಕಣ್ ಕಾಣಕ್ಕಿಲ್ಲ. ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹೊಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡ್ರದು ನಾನ್ ಸರ್ವಿಸ್ ಆಗಿ ಇದೇ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಆಯ್ತು. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗ ಇರ್ಬೇಕಲ್ಲ. ಗಂಡು ಕಡೆ ಪವರ್ ತೋರ್ಸಕ್ ಹೋಗ್ಬೇಡಲ್ಲಿ, ಕಟ್ ಮಾಡ್ಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲ್ಲಿ? ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ್ ಪ್ರಾಣ ಸದ್ಯಕ್ಕೆ ನನಗ್ ಬೇಕಾಗಿಲ್ಲ. ಏನ್ ಕಿಂಡಲ್ ಏನ್ಲ? ಪಬ್ಲಿಕ್ ತೊಂದರೆ ಮಾಡೋ ಎಂತ ದೊಡ್ಡ ತಲೆ ಆದ್ರೂ ಸರಿ, ಅವನ್ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಳ್ತೀನಿ. ಏನಲ್ಲ ಪಬ್ಲಿಕ್? ಆ ಪಬ್ಲಿಕ್ ನನಗೆ ಓಟ್ ಹಾಕಿ MLA ಮಾಡಿರೋದು. ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ಸರಿ, 1 kg ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ. ಹೋಗ್ಲಿ, ಹುಬ್ಳಿಯಿಂದ ಧಾರವಾಡಕ್ಕೆ ಗೌರ್ಮೆಂಟ್ ಬಸ್ ಅಲ್ಲಿ 1 ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1 ಲಕ್ಷ ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲೇ, ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನ ಕೇಳಲ್ಲೇ, ಹೇಳ್ತಾರೆ. ಎಲ್ಲ ಸರಿ. ಹೋಗ್ಲಿ, 1 ಕ್ವಾರ್ಟರ್ ಬಾಟ್ಲ್ MC ರಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೆ ಹೊಡೆದೆ? 1 ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗ್ ಗೊತ್ತು. ನಿನಗ್ ಓಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗ್ ಗೊತ್ತಿಲ್ಲ ಅಲ್ಲ? ನೀನೊಬ್ಬ ಜನನಾಯಕ, ನಿನಗೆ MLA ಪಟ್ಟ ಬೇರೆ ಕೇಡು. ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಡಗಿದ್ದಾರೆ. ನೀನ್ ಸುಮ್ನೆ ಬೆಳಗಿಲ್ಲ ಮಗನ, ಬೆಳಗಿಲ್ಲ. ನಿಂತ್ಕೊಳ. ನನ್ ಪರ್ಮಿಷನ್ ಇಲ್ದೆ ನನ್ ಚೇಂಬರ್ ಒಳಗಡೆ ಗುಳಿ ನುಗ್ಗಿದ್ದು ಅಲ್ದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ನಾನ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀನಲ್ಲ. ನೀನೆ ನಿಮ್ಮಪ್ಪ ಬಂದ್ ಹೊಡ್ದ್ನ, ನೀನ್ ತಾನೇ ಹೊಡೆದಿದ್ದು. ನಾನ್ ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ. ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದಿಕ್ಕೆ ಇವ್ರುಗಳೇ ಸಾಕ್ಷಿ. ಏನ್ರಪ್ಪ ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ನ ಕೊಲೆ ಮಾಡಕ್ಕೂ ಪ್ರಯತ್ನ ಪಟ್ರು. ಪಾಪ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ನಿಂತ್ಕೋತಾರೋ ಇಲ್ವೋ? ಲೇ ಅನ್ನ ತಿನ್ನೋ ಬಾಯಲ್ಲಿ ಹಬ್ಬ ತಂದು ನುಡಿಬೇಡ್ರೋ. ಅಟ್ಟಿ ಲಕ್ಕಮ್ಮ ಸುಮ್ನೆ ಬಿಡಕ್ಕಿಲ್ಲ ಅಣ್ಣ. ಹೇಳ್ಬಾರದ್ ನಾನು ಏನ್ ಹೇಳ್ದೆ ಅಂತ 3 ಜನ ಹಿಂಗ್ ಸೇರ್ಕೊಂಡು ಇಕ್ತಾ ಇದ್ದೀರಿ. ನೀವೇನ್ ಹೇಳಿದ್ರಿ? ಏನಲ್ಲ MLA ಸೀತಾರಾಮ ಚೆನ್ನಾಗಿದೆಯಲ್ಲ ಅಂತ ಹಿಂಗಂದ್ರಿ. ಇನ್ನೊಂದ್ ಹೇಳ್ದಪ್ಪ ಅನ್ನಿ.
500 ಸಂವಿಧಾನದಲ್ಲಿ ನಂದೊಂದು ಮದ್ವೆ. ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳ್ಬೇಡಿ. ಮದ್ವಿ ಹೊಂಟೋಯ್ತದೆ. ಅಲ್ಲೂತಿದೆ 10 ವರ್ಷ ಬೇಕಾದ್ರೆ ಇರುವ ನೀರು ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರಕ್ಕಾಗಲ್ಲ. ಇನ್ಮೇಲೆ ಪಾರ್ಟಿ ಆಫೀಸ್ ಓದ್ವಾ ಬಂದ್ವಾ ಜೈಕಾರ ಹಾಕ್ಸ್ಕೊಂಡ್ವಾ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗರಾಡೋದು ಮಾಡಿ ಬಾಲ ಬಿಚ್ಚದು. ನಮ್ ತಾಯಿಗೂ ಪೊಲೀಸರು ತಂಟೆಗೆ ಬರಕ್ಕಿಲ್ಲ ಕಣ್ಣಣ್ಣ. ಬರ್ತೀನಿ ಕಣ್ಣಣ್ಣ. ಇವತ್ತು MLA ನಾಳೆ MP, ನಾಡ್ದು ಆ ಸಂಘದ ಪ್ರೆಸಿಡೆಂಟು ಈ ಸಂಘದ ಚೇರ್ಮನ್. ಇಂಥ ಚಿಲ್ಲರೆಗಳಿಗೆಲ್ಲ ನಾನ್ ಬದ್ಲೇಳೋದಕ್ಕಾಗೋದಿಲ್ಲ. ಇವ್ರನ್ನೆಲ್ಲ ಆಟ ಆಡಿಸ್ತಿರೋ ಆ ಗುರುಪಾದನ್ನ ನಾನ್ ಮೀಟ್ ಮಾಡ್ಬೇಕು. ಏನ್ ಪೊಲೀಸಪ್ಪ, ನಮ್ ವ್ಯವಹಾರಕ್ಕೆಲ್ಲ ರೈಡು ಗೇಡು ಅಂತ ನಿನ್ಗೊಂದೇ ಗಲಾಟೆ ಅಂತ ಹುಮ್ಮಸ್ ಇರ್ಬೇಕು. ಹಂಗಿದ್ರೆ ಬೆಲೆ ಕಟ್ಟಕ್ಕಾಗೋದು. ನಾವು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅಣುಗುಂಡು ತಯಾರಿಸಿದ್ರನ ಪಕ್ಕದ ದೇಶದವರು ನಮ್ ಕೂಡ ಮಾತುಕತೆ ಕೂತ್ಕೊಂಡು 1000 ಕೋಟಿ ರೂಪಾಯಿ ಸುರಿಯೋದು. ಹಂಗಂತ ನಿನಗ್ ಹೆದರ್ಕೊಂಡು ಇಲ್ಲಿಗೆ ಬರ್ಲಿಲ್ಲ. ನಿನಗ್ ಪಾಲ್ ಎಷ್ಟ್ ಕೇಳು, ಕೊಡ್ತೀನಿ. ನಾನ್ ಕೇಳೋದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಆದ್ರೂ ನೀನ್ ಕೊಡ್ಲೇಬೇಕು. ಅಡಡಡಡಡ ನೋಡ್ದ ಅಪ್ಪಾಜಿ, ತಗೊಳ್ಳೋದು ಲಂಚ, ಅದ್ರಲ್ಲಿ ದಿಮಾಗ್ ಬೇರೆ, ಪವರ್. ಕೊಟ್ಬಿಡೋಣ. ಎಷ್ಟ್ ಬೇಕು ನಿನಗೆ? ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ರೌಡಿಸಮ್, ಜೂಜು, ಮಟ್ಕ, ಕಳ್ಬೆರ್ಕೆ, ಕಳ್ಬಟ್ಟಿ, ಗೌರ್ಮೆಂಟ್ ಆಸ್ತಿಗಳನ್ನ ಕೊಳ್ಳೆ ಹೊಡೆಯೋದು, ಇದೆಲ್ಲ ಬಿಟ್ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರ ನೀವುಗಳು ಬಿಟ್ಬಿಡ್ತೀರಾ ನಿಮ್ ಪ್ರಾಣನ. ಪೊಲೀಸ್ ಪೊಲೀಸ್ ನಿಮ್ಮವ್ರಿಗೆ ಹೇಳಿಲ್ವಾ? ಇಲ್ಲಿಗಲ್ಲ ವೆಪನ್ ಇಟ್ಕೊಂಡು ಓಡಾಡ್ತಿರೋ ನಿಮ್ಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಗೌರ್ಮೆಂಟ್ ಕೊಟ್ಟಿರೋ ಕಾಕಿ ಹಾಕೊಂಡು ಲೀಗಲ್ ಆಗಿ ವೆಪನ್ ಇಟ್ಕೊಂಡು ಓಡಾಡ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ಹಾಕ್ಬಿಡ್ತೀನಿ. ನಿನಗ್ ಹ್ಯಾಂಗ ಪೊಲೀಸ್ ಪವರ್ ಅದು, ನಮ್ಗ್ ಹಂಗ ರೌಡಿಸಂ ಪವರ್ ಅದ. ಸಮಾಧಾನದಿಂದ ಬಂದ್ರ ಕ್ಷಮಾ ಮಾಡ್ತೀವಿ, ಇಲ್ಲ ಅಂದ್ರ ಪಂಚೆ ಎತ್ಕಟ್ಟಿ ತುಂಡ್ ತುಂಡ ಕತ್ತರಿಸಿ ಹಾಕ್ಬಿಡ್ತೀವಿ. ಏನ್ ಎದುರಿಸ್ತಾ ಇದ್ದೀರಾ? ನೋಡ ಪೊಲೀಸಪ್ಪ, ನಮ್ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದೆ ನಮ್ ತಂಟಿಗೆ ಬರ್ಬೇಡ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ರಾಜಕೀಯ ಮಾಡ್ಬೇಕು ಅಂದ್ರ ಜನರ ಬೆಂಬಲ ಬೇಕಾಗ್ತದೆ. ಅದು ನಮ್ ಕಡೆ ಅದ. ನೀ ನದಿಯಲ್ಲೇ ಪೊಲೀಸ್ ಆಫೀಸ್, ಅದು ನಮ್ ತಾತ ಅವ್ರ ಸೆಟಪ್ ಕೊಟ್ಟಿರೋ ಮನಿ. ನಿಮ್ಮ SP ಆಫೀಸ್ ನಮ್ಮ ದನದ ಕೊಟ್ಟಿಗೆ, ಕಾರ್ಪೊರೇಷನ್ ಆಫೀಸ್ ನಮ್ಮ ಕುದುರೆ ಲಾಯ. ನಾವು ಹಾಕಿದ ಭಿಕ್ಷೆ ತಿನ್ಕೊಂಡು ಬದುಕ್ತಿರೋ ನೀನು ನಮ್ಮನ್ನ ಎದುರಾಕತ್ತೇನ? ಇಷ್ಟೆಲ್ಲ ಗೊತ್ತಿತ್ತು ಪೊಲೀಸ್ ಆಫೀಸರ್ ಆಗೇ ಇರ್ತೀಯ ಬರೀ ಫೋಟೋದಾಗ. ಈ ನಿನ್ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನೀನ್ ನನ್ ಉಗುರು ಕತ್ತರಿಸೋಕ್ ಬಂದ್ರೆ ನಾನ್ ನಿನ್ ಬೆರಳನೆ ಕತ್ತರಿಸ್ ಹಾಕ್ಬಿಡ್ತೀನಿ. ನೀನ್ ನನ್ ಬೆರಳು ಕತ್ತರಿಸ್ ಹಾಕೋಕ್ ಬಂದ್ರೆ ನಿನ್ ಕೈನೇ ಕತ್ತರಿಸ್ ಹಾಕ್ಬಿಡ್ತೀನಿ. ನೀನ್ ನನ್ ಕೈ ಕತ್ತರಿಸಕ್ ಬಂದೆ ಅಂತ ಇಟ್ಕೋ, ನಿನ್ ತಲೆನೇ ಕತ್ತರಿಸ್ ಹಾಕ್ಬಿಡ್ತೀನಿ. ನಿಲ್ಲಿಸ್ಬಿಡ್ಬೇಕು, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇದು ವಾರ್ನಿಂಗ್ ಅಲ್ಲ, ಈ ಅಯ್ಯನ ಆರ್ಡರ್. ಆರ್ಡರ್ 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 ಆರ್ಡರ್. ಮಿಸ್ ಆಯ್ತು ಅನ್ಕೊಂಡ್ರಾ? ಓಯ್, ನಾನ್ ಶೂಟಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆ ಕೋಟಲ್ಲೇ ನನ್ಗೆ ಕೆಲಸ ಸಿಕ್ಕಿರೋದು. ನಾನ್ ಆಕ್ಷನ್ ತಗೊಳಕ್ಕೂ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಜೋಪಾನ. ಯಾರು? ನನ್ ವಿಷಯ ಬಿಡಿ. ಪೊಲೀಸ್ ಕಾನ್ಸ್ಟೇಬಲ್
ತುಕಾರಾಮ್ ಅವ್ರ ಮನೆ ಇದೇನಾ? ಹೌದು, ಅವ್ರನ್ನ ಸ್ವಲ್ಪ ಕರಿತೀರಾ? ಅವ್ರ ಡ್ಯೂಟಿಗೆ ಹೋಗಿದಾರಲ್ಲ. ಡ್ಯೂಟಿಗ? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಹಗಲೊತ್ತಲ್ಲಿ ಎಲ್ಲಿ ಹಾಳಾಗೋದ? ಇರ್ಲಿ, ನಾನ್ ಬಂದ್ ಹೋಗಿದ್ದೀನಿ ಅಂತ ಹೇಳಿ. ನಮಸ್ಕಾರ. ನಿಮ್ ಹೆಸರು? ನನ್ನ ಹೆಸರು ಭಾವಿ ಪರಂದಾಮಯ್ಯ ಅಂತ. ಅವ್ರಿಗೆ ಅರ್ಥ ಆಗತ್ತೆ. ಸರಿ. ಎಲ್ಲಿ ಅವನು ಹಾಳಾಗೋದ? ಎಲ್ಲಿ ಹುಡ್ಕೋದು? ಸರ್ ಇವನ್ನೆಲ್ಲ ಕೋರ್ಟ್ ಕಳಿಸ್ತೀನಿ ಸರ್. ಇಲ್ಲಿ ಸರ್, ಇವತ್ತೇ ಕಳಿಸ್ತಾ ಇದ್ರೆ. ಹೌದು ಸರ್, ಇಲ್ಲಿ ಸರ್, ಒಂದ್ ನಿಮಿಷ. ಹಲೋ, ಅಯ್ಯ ಸ್ಪೀಕಿಂಗ್. ಸರ್, ನಾನು ಡಾಕ್ಟರ್ ಜಗದೀಶ್ ಅಂತ, ಪಾಲ್ಕೆ ಎಕ್ಸ್ಟೆನ್ಷನ್ ರಾಘವೇಂದ್ರ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇರೋದು. ಎ ಗರ್ಲ್ ಹ್ಯಾಸ್ ಬಿನ್ ರೇಪ್ಡ್ ಅಂಡ್ ಹರ್ ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್. ಅವ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ವಿಲ್ ಯು ಪ್ಲೀಸ್ ಕಮ್? ಸರಿ, ನಾನು ಈಗ ಬರ್ತೀನಿ. ಇಲ್ಲಿ ಸರ್, ಇವತ್ತೇ ಕಳಿಸ್ತಾ ಇದ್ರೆ. ಹೌದು ಸರ್, ಇಲ್ಲಿ ಸರ್, ಒಂದ್ ನಿಮಿಷ. ಹಲೋ, ಅಯ್ಯ ಸ್ಪೀಕಿಂಗ್. ಸರ್, ನಾನು ಡಾಕ್ಟರ್ ಜಗದೀಶ್ ಅಂತ, ಪಾಲ್ಕೆ ಎಕ್ಸ್ಟೆನ್ಷನ್ ರಾಘವೇಂದ್ರ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇರೋದು. ಎ ಗರ್ಲ್ ಹ್ಯಾಸ್ ಬಿನ್ ರೇಪ್ಡ್ ಅಂಡ್ ಹರ್ ಕಂಡೀಷನ್ ಇಸ್ ವೆರಿ ಕ್ರಿಟಿಕಲ್. ಅವ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ವಿಲ್ ಯು ಪ್ಲೀಸ್ ಕಮ್? ಸರಿ, ನಾನು ಈಗ ಬರ್ತೀನಿ. I am Dr. Jagdish. Please come. ಮೃಗದ ಕೈ ಸಿಕ್ಕಿರ್ಬೇಕು. ಮನುಷ್ಯ ಅನ್ಸ್ಕೊಂಡಿರೋನು ಯಾವನು ಈ ರೀತಿ ನಡ್ಕೊಳ್ಳಲ್ಲ. ನೀನ್ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಹೇಳ್ತೇಮ್ಮ? ಹೇಳ್ತೀನಿ ಸರ್. ನಾನ್ ಕಾಲೇಜಿಂದ ಬರುವಾಗ ಬಾಳಪ್ಪ ಗುರುಪಾದ ನನ್ನನ್ನು ಬಲವಂತವಾಗಿ ಹಿಡ್ಕೊಂಡು ಹೋಗಿ ನನ್ನ ಪ್ರಾಣನ್ನೇ ಹಾಳು ಮಾಡ್ಬಿಟ್ಟ ಸರ್. ಬಾಳನ್ನೇ ಹಾಳು ಶಿಕ್ಷೆ ಆಗ್ಬೇಕು. ಅಯ್ಯ, ಪರವಾಗಿಲ್ವೇ? ನನ್ನ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ನಮ್ಮ ಮನೆಗೆ ಇದುವರೆಗೂ ಯಾವ ಪೊಲೀಸ್ ಬಾಹಿನೂ ಬಂದಿಲ್ಲ. ಆಯ್ಸ್ ಮುಗಿದ್ರೆ ಹುಡುಕೊಂಡು ಯಮ ಬರ್ತಾನೆ. ತಪ್ಪು ಮಾಡಿದ್ರೆ ಅವ್ರನ್ನ ಹುಡ್ಕೊಂಡು ಈ ಅಯ್ಯ ಬರ್ತಾನೆ. ಅದ್ ತಪ್ಪು ಮಾಡ್ದವ್ರಿತಾನೆ. ನಾನು ಯಾವ ತಪ್ಪು ಮಾಡಿಲ್ವಲ್ಲ. ನೀನ್ ಮಾಡಿರೋ ತಪ್ಪಿಗೆ ಒಬ್ಬ ಅಮಾಯಕ ಹೆಣ್ಣು ಸ್ಟೇಟ್ಮೆಂಟ್ ಕೊಟ್ಟು ಸತ್ತಿದ್ದಾಳೆ. ನಡಿ ಸ್ಟೇಷನ್ಗೆ. ನನ್ ಸ್ಟೇಷನ್ ಕರ್ಕೊಂಡು ಹೋದಿರ್ಲಿ, ಮೊದಲು ನಿನ್ ಮನೆಯಿಂದ ಆಚೆ ಹೋಗ್ತೀಯ ನೋಡು. ನೀನಾಗೆ ಬರ್ತೀಯಾ ಇಲ್ಲ?
ಸತ್ಯಭಾಮಿ ಸತ್ಯಭಾಮಿ ಕೋಪವೇನಿ ನನ್ನಲ್ಲಿ. ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಅಂಡರ್ ವರ್ಲ್ಡ್ ಡಾನು ದಾವೂದ್ ಇಬ್ರಾಹಿಂನ ಹಿಡಿದು ಬಿಟ್ಟಿದ್ದೆ. ಎಷ್ಟು ಬ್ಯಾಡ್ ಟೈಮ್, ಲೆಫ್ಟ್ ಲೆಗ್ ಅಲ್ಲಿ ಮಿಸ್ ಆಗುತ್ತೆ. ಆ ಖುಷಿಗೆ ಅರ್ಧ ಕೆಜಿ ಅಲ್ವಾ ಅರ್ಬಳು ಹೂವ ತಂದ್ಬಿಡ್ತೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಿಮಗ್ ಪ್ರಮೋಷನ್ ಸಿಕ್ಕಿದೆ ಅಲ್ವಾ? ಮೋಷನ್ ಆಗಿನೇ 3 days ಆಯ್ತು. ಪ್ರಮೋಷನ್ ಬಗ್ಗೆ ಹೇಳ್ತಿಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವೇ? ಹೌದು ರೀ. ಬರೀ ಹೌದ್ರಿ ಅಂತ ರಾಗ ಹೇಳ್ತಾ ಇದೆಯಲ್ಲ. ಇವತ್ತು ನಾವೇನ್ ಮಾಡ್ಬೇಕು, ಹೆಂಗೆಲ್ಲ ಇರ್ಬೇಕು, ಹೆಂಗೆಲ್ಲ ಉಳ್ಳಾಡಿ ತಿಂಡಿ ಮಾಡ್ಬಿಡೋಣ ಬಾ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಮುಟ್ಟದೆ ಮಾಡಿ. ಅಯ್ಯನ್ನೇ ಮುಟ್ಟಿದೆ ಮುಟ್ಟಿದೆ ಹೆಂಗೆ ಅಪ್ಪ ಅಂತಂದಿರ? ನೀವ್ ಮದ್ವೆಗ್ ಮುಂಚೆ ಎಂತೆಂತ ಆಟಗಳು ಆಡಿರಲ್ಲ. ನನ್ ಮದ್ವೆ ಆಗಿ 2 ವರ್ಷ ಆಯ್ತು, ಒಂದು ಟೆಸ್ಟ್ ಪ್ಲೇನು ಇಲ್ವಲ್ರೇ? ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಆನಂದರಾಮ್ ಶಾಸ್ತ್ರಿಗಳು ಏನೇನ್ ಹೇಳಿದ್ರು ಅಂತ ಸ್ವಲ್ಪ ಏನ್ ಹೇಳ್ದ? ಜ್ಞಾಪಿಸ್ಕೊಳ್ಳಿ. ಏನ್ ಹೇಳ್ದ ನನ್ ಮಗ? ಆಹಾಹಾಹಾ. ನಿಮ್ಮಿಬ್ಬರ ಜಾತಕ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ಆದರೆ ಆದ್ರೆ ಏನು? ಗಂಡ ಹೆಂಡತಿ ಸೇರಬಾರದು. ನಿಮ್ಮಿಬ್ಬರಿಗೂ ದಾಂಪತ್ಯ ಜೀವನದ ಯೋಗವಿಲ್ಲ. ಒಟ್ಟಿಗೆ ಸೇರಿದ್ರೆ ಇನ್ನೇನ್ ಬೇರೆ ಬೇರೆ ಸೇರಕ್ಕಾಗುತ್ತಾ? ಶಾಸ್ತ್ರ ಹೇಗೆ ಸುಳ್ಳಾಗುವುದಿಲ್ಲವೋ ಹಾಗೆ ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗೋದೇ ಇಲ್ಲ. ನಾನು ಹೇಳೋವರೆಗೂ ಏನೇ ಆಗ್ಲಿ ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಬಾರದು. ಬೇಡಲೇ ಬೇಡ, ಫಸ್ಟ್ ನೈಟೇ ಬೇಡ, ಫಸ್ಟ್ ಡೇ ಮಾಡ್ಕೋತೀವಿ. ಮಾರ್ನಿಂಗ್ ಶೋ ಮ್ಯಾಟ್ನಿ ಮಾಡ್ಕೋತೀವಿ, ಬಿಟ್ಬಿಡಿ. ನಾನು ಬೇಡ ಅನ್ನೋ ಕೆಲಸ ಮಾಡಕ್ ಹೋಗಿ ಬಣ್ಮುಕ್ಬೇಡಿ. ಅಯ್ಯೋ, ನೀವ್ ಮಾತ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ನನ್ನ ತಂದೆ ಬಿಡಲ್ಲ ಅಂತೆಲ್ಲ ಶಾಸ್ತ್ರಿ. ಲೇ ಕಾಯಣ ಅಂತ 2 ವರ್ಷ ಆಗೋಯ್ತಲ್ಲೇ. ಲೇ ವಯಸ್ಸಾದ್ಮೇಲೆ ಮಕ್ಳಾದ್ರೆ ಮಕ್ಕಳಿಗೆ ಇವನೇನೋ ತಂದೆ ಅಂತ ಡೌಟ್ ಬಂದ್ಬಿಡುತ್ತೆ ಕಣೆ. ಲೇ ಶಾಸ್ತ್ರಿ, 1000 ಸುಳ್ಳೇಳಿ ಒಂದ್ ಮದುವೆ ಮಾಡುವಂತಾರೆ, ಒಂದೇ ಒಂದು ಸುಳ್ಳಿಗೆ ನನ್ನ ಫಸ್ಟ್ ನೈಟ್ ನಿಲ್ಸ್ಬಿಟ್ಟಲ್ಲೇ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವತ್ತಲ್ಲ ನಾಳೆ ಶಾಸ್ತ್ರಿಗಳು ನಮ್ಗೆ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ. ಇಟ್ಕೊಡ್ತಾನೆ ನಮ್ಮಿಬ್ಬರು ತಿಥಿಗೆ. ಲೇ ಶಾಸ್ತ್ರಿ, ಒಂದಲ್ಲ ಒಂದಿನ ನಿನ್ ಮೇಲೆ ಯಾವ್ದಾದ್ರು ರೇಪ್ ಕೇಸ್ ಫಿಟ್ ಮಾಡಿ ಕ್ರೈಮ್ ಸ್ಟೋರಿಯಲ್ಲಿ ಹೆಡ್ಲೈನ್ ಅಲ್ಲಿ ಬರಂಗ್ ಮಾಡ್ಲಿಲ್ಲ, ನನ್ನ ಹೆಸರು ತುಕಾರಾಮ್ ಅಲ್ಲ ಕಣು. ನೀವು ತುಕಾರಾಮ್ ಅಂದ ತಕ್ಷಣ ನನಗ್ ಜ್ಞಾಪಕ ಬಂತು. ಇವತ್ತು ನಿಮ್ಮ ನೋಡ್ಕೊಂಡು ಯಾರೋ ಭಾವಿ ಪರಂದಾಮಯ್ಯ ಅಂತ ಬಂದಿದ್ರು. ಆ ಬಾವಿ ಇಲ್ಲೂ ಬಂದ್ಬಿಡ್ತಾ? ನೀನ್ ಒಳಗೆ ಹೋಗು. ಸಾಕ್ ಲಗೂನ್ ಬುಕ್ಸ್ ಮನೆ ಒಳಗ್ ಬರಾಗಿಲ್ಲ, ಆಚೆ ಬರ ತಪ್ಪಾಗಿಲ್ಲ. ಆತಲ್ಲ ಸಾಕ್ ಸಾಕ್. ಅಯ್ಯ, ನಮ್ ತಲೆ ನಮ್ಗಂದ್ರೆ ಇವ್ರ ಕೆಲಸ ಹಿಡ್ದಾಗೋಯ್ತು. ನಾವು ಊರಿಗೆ ಬಂದ ವಿಷಯ ಎಲ್ಲ MLA ಹೇಳು. ಆದ್ರೆ ಅಣ್ಣ ಪಾರ್ಟಿ ಮೀಟಿಂಗ್ ನಿಂದೆ ಅರೇಂಜ್ಮೆಂಟ್. ಹಂಗ ಮಾಡೋಣ. ನಿಮ್ ನಂಬ್ಕೊಂಡಿದ್ದೀನ? ಅದಕ್ಕೆ ಚಿಂತೆ ಮಾಡು. ಸರಿ. ಅಪ್ಪಯ್ಯ, ಏನಮ್ಮ ಚೆನ್ನಾಗಿದ್ಯಾ? ಏನೋ ಮಗನ, 8 ದಿನ ಆತು ನಿನ್ ಮಾರಿ ನೋಡಿ. ನಾನಪ್ಪ ಕೇಂದ್ರದಾಗ ಮಾತಾಡಿ ಜಿಲ್ಲೆಗೆ ಅಕ್ಕಿನ ಗೋಧಿನ ಬಿಡುಗಡೆ ಮಾಡಿಸಿ ಬಂದೀನಿ. ಅದನ್ನ ಒಯ್ದು ಮಂದಿ ಮಾರಿ ಮ್ಯಾಗ ಒಂದ್ಸರಿ ಒಗದ್ರೆ ಸಾಯೋ ಮಟ್ಟ ಅಧಿಕಾರದಾಗಿರ್ಬಹುದು. ಯಾಕ ಹಿಂಗಿದಿ? ಮೈಯಾಗ ಆರಾಮಿಲ್ಲ? ಅವೆಲ್ಲ ಸೂರ್ಯನ್ ಕಡೆ ಮಖ ಮಾಡ್ಕೊಂಡು ನಿಂತವಳೆ. ಯಾಕೆ ಹಿಂಗ್ ನಿಂತಿ? ಅಂತದೇನಾಯ್ತು? ಬಾಳಪ್ಪನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ. ನಮ್ಮವ್ರ ಕಣ್ಣು ತಪ್ಪಿಸಿ ಪಿಲಾ ತೋಡಿ ಉಗ್ರಾಣಕ್ ಬಂದು ಹೋಗ್ಯಾರ ಅಂದ್ರ ಅದೆಂತ ಜಾತಿ ಇಲಿಯೋದು? ಅವನು ಇಲಿ ಅಲ್ಲೋ, ಹುಲಿ. ತಡೀಲಿಕ್ ಹೋದವ್ರನ್ನ ಬಡ್ದು ತೊಡೆ ತಟ್ಟಿ ಹೋಗ್ಯಾನೆ.
ಆ ಸೂಳಿ ಮಗನ್ ತೊಡೆ ನಾನು ಮುರಿತೀನಿ ಅಂದ್ರ ತಡೆದು ನನ್ನ ಹೇಳಿ ಮಾಡಿ ಕೂಡ್ತಾರ. ದಾನಪ್ಪ, ಮೀಸೆ ತಿರುವ ಮಂದಿನ ಬಲಿ ಹಾಕಕ್ಕೆ ನಿನ್ನಂತ ಮಕ್ಕಳ ಸಾಕ. ಆದ್ರೆ ಕಾನೂನು ಅನ್ನೋ ಕಬ್ಬಣ ತಟ್ಲಿಕ್ಕೆ ಅಧಿಕಾರವನ್ನ ಅಪ್ಪ ಬೇಕು. ಗುರುವಂಶದ ಗುರುಪಾದಪ್ಪ ಕಾಲಿಟ್ಟ ಜಾಗನ ದಾರಿ ಅಂತ ತಿಳಿದ ಮಂದಿ ಮಧ್ಯದಾಗ ನನ್ನ ತಮ್ಮನ ಮೈಮುಟ್ಟಿ ಮೈಲಿಗೆ ಮಾಡುತ್ತಲ್ಲ ಹಡಬಿ ನನ್ನ ಮಗ ಯಾರವ? ಅಯ್ಯ, ಎಲ್ಲ ಅದು ಸಾಹೇಬ್ರು ಬಂದು ಯಾವನ್ನವರ ತಮ್ಮನ ಅರೆಸ್ಟ್ ಮಾಡಿದವ ಸರ್ ಹಾಕಿ ದಣಿಗೆ ಕಾಲ್ ಕಚ್ಚೋ ಧೈರ್ಯ ಬಂತ ಅವಂಗ ಎಲ್ಲ ಸರ್ ಅದು ಏನಾಯ್ತು ಅಂದ್ರೆ ಎಲ್ಲೋ ಅಯ್ಯ ಏನು ಅವ MP ತಮ್ಮ ಅದಾನ ಅನ್ನೋದು ಮರ್ತು ಕೂಡ ಹಾಕಿದ್ಯನ? ನೋಡು, ಮಾಡಿದ ತಪ್ಪ ಕ್ಷಮೆ ಕೇಳಿ ಮೊದ್ಲನ್ನ ಬಿಟ್ಟು ಕಳಿಸು. ಒಂದು ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ಗ್ ಮಾತ್ರನೇ. ಯಾರನ್ನ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವೆ ಮಗನ? ಮರ್ಯಾದೆ ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಓಹೋ, ಮೈಯಾಗಿ ಬಿಸಿ ರಕ್ತ ಕೃಷ್ಣನ ನೀರಿಗೆ ಹರಿಲಿಕ್ಕತ್ತದಲ್ಲ, ಅದಕ್ಕೆ ಹಿಂಗ್ ಹಾರಾಡ್ತೀಯನ? ಏಯ್, ನಾನ್ ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಅದೀನಿ, ಮರಿಬೇಡ. ಮೈ ಮ್ಯಾಗಿನ ಖಾಕಿ ಕಳಿಸಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ? ಇಲ್ಲ ಅಂದ್ರ ನಕ್ಸಲೈಟ್ ಬೇಡಿ ಟ್ರಾನ್ಸ್ಫರ್ ಮಾಡಿಸಿ ನಿನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು. ಹಂಗ ಮಾಡ್ಲಿಲ್ಲ ನಾನು MP ದೊಡ್ಡಪ್ಪ ಗುರುಪಾದನೆ ಅಲ್ಲ. ನಾನು ಕಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ. ನಾನು 7 ವರ್ಷ ಸರ್ವಿಸ್ ನಲ್ಲಿ 17 ಸಲ ಟ್ರಾನ್ಸ್ಫರ್ ಆಗಿದೆ, ಆದ್ರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ. ಊರ್ಗೆ ಒಂದು ನದಿ ಆದ್ರೆ ಹರಿಯೋ ನದಿಗೆ 1000 ಊರು. ನಾನ್ ಹರಿಯೋ ನದಿ ಇದ್ದಾಗೆ. ನೀನ್ ಏನೇ ಕಡ್ದು ಕಟ್ಟೆ ಹಾಕಿದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ. ಬಾಕಿ ತೊಟ್ಟು ಪವರ್ ಇದೆ ತಿಗಾಡ್ಬಿಡಲಿ, ಸುಟ್ಟು ಪೂಜೆ ಮಾಡ್ಬಿಡ್ತೇನ. ನನ್ನ ಹತ್ರನೂ ಗನ್ನಿದೆ. ನಿನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರು ಮೈ ಮೇಲ್ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ, ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರ್ನ ಸುಟ್ಟಾಕೋಕೆ. ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನು. ಒಳ್ಳೆ ಮಾತಿಂದ ಹೊರಗಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ ಮೇಲ್ ಕೈ ಮಾಡೋಕ್ ಬಂದೆ ಅಂತ ಬಟ್ಟೆ ಬಿಚ್ಚಿ ಒಳಗಡೆ ಹಾಕ್ಬಿಡ್ತೀನಿ. ಯಾವಾಗ ಎಲ್ಲಿ ಹ್ಯಾಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತೀನಿ. ನನ್ನ ನೋಡ್ಕೊಳ್ಳೋದಾಗಿರ್ಲಿ, ಮೊದ್ಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೊ. ನಾವ್ ಗೆಟ್ ಲಾಸ್ಟ್. ಅಲ್ರಿ, ಆ MP ದೊಡ್ಡಪ್ಪ ನಿಮ್ ಕಡೆ ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋ ಖಬರ್ ಇಲ್ಲ ನಿಮ್ಗ? ಸರ್, ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡೋ ಆಫೀಸರು ಯಾರು ಇಲ್ಲ. ಹಂಗಿದ್ದ ಮ್ಯಾಗ ಅವ್ರ ತಮ್ಮನ್ನ ಯಾಕೆ ಬಿಟ್ಟು ಕಳಿಸ್ಲಿಲ್ಲ? ತಪ್ಪು ಮಾಡ್ದವನ್ನ ತಿದ್ದೋ ಪ್ರಯತ್ನ ಮಾಡು, ಒದ್ದು ಬುದ್ಧಿ ಕಲ್ಸಿ ಮನುಷ್ಯನಾಗ್ ಮಾಡು ಅಂತ ಮಾತ್ರನೇ ಕಾನೂನು ಹೇಳಿರೋದು. ಈಗ ನಾ ಹೇಳಾಕತ್ತೀನಿ, ಅವ್ರ ತಮ್ಮನ್ನ ಬಿಟ್ಟು ಕಳಿಸು. ನನ್ಗಿರೋದು ಒಂದೇ ನಾಲ್ಗೆ, ಬರೋದು ಒಂದೇ ಮಾತು. ಈಗ ನೀ ನನ್ನ ಕೈ ಕೆಳಗೆ ಕೆಲಸ ಮಾಡಾಕತ್ತಿ, ಗೊತ್ತೈತಿಲ್ಲ? ಸಾರಿ ಸರ್,
ನಾವಿಬ್ರು ಕೆಲಸ ಮಾಡ್ತಾ ಇರೋದು ಕಾನೂನ್ ಕೈ ಕೆಳಗಡೆ. ಮೋರೆವರ್, ನಾನು ಈಗಾಗ್ಲೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಾಯ್ತು. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಏನು ಮಾಡಕ್ ಆಗುದಿಲ್ಲ. ಒಂದ್ ಕೆಲಸ ಮಾಡು, ಆ MP ತಮ್ಮನ್ನ ಬಿಟ್ಟು ಕಳಿಸಿ ಆ ಜಾಗದಾಗ ಬೇರೆ ಯಾರಿಗಾರು ಅರೆಸ್ಟ್ ಮಾಡಿ ಇವನ ಅಪರಾಧಿ ಅಂತ ಮ್ಯಾಜಿಸ್ಟ್ರೇಟ್ ಎದುರುಗಡೆ ನಿಲ್ಸು. ನೀವ್ ಹೇಳೋದು ಸರಿನೇ ಸರ್. ಒಂದ್ ಕೆಲಸ ಮಾಡೋಣ, ಏನ್ ಹೇಳು? ನಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ ಅವ್ರಿವ್ರು ಗೊತ್ತಾಗೋದು ಚೆನ್ನಾಗಿರೋದಿಲ್ಲ ಸರ್. ಹೀಗ್ ಮಾಡೋಣ, ನೀವೇ ಒಂದ್ 6 ತಿಂಗಳು ರಜಾ ಹಾಕ್ಬಿಟ್ಟು ಆ ಜಾಗಕ್ಕೆ ಬಂದ್ಬಿಡಿ. ಹೇಗಿದ್ರು ನಿಮ್ ಕೆಲ್ಸಾನು ನಾನೇ ಮಾಡ್ತಾ ಇದ್ದೀನಿ, ನಿಮ್ಗೂ ರೆಸ್ಟ್ ಸಿಕ್ಕಾಗುತ್ತೆ. ಅವ್ರ ಅನ್ನ ತಿಂದಿದ್ ಋಣಾನು ತೀರಿಸ್ದಾಗುತ್ತೆ. ಏನಂತೀವೋ ಹಡ್ಸಿ ಮಗನ. ಅನ್ಯಾಯ ಮಾಡಿದ್ರೆ ಕಾನೂನು ಒಪ್ಪಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯ ಸಹಿಸಲ್ಲ. ಅಯ್ಯೋ ಅಂದ್ರೆ ಸ್ವರ್ಗ. ತಮ್ಮಯ್ಯ ಅಂತ ಕಾಲಕ್ ಬಿದ್ರೆ ಕ್ಷಮೆ, ಏನಯ್ಯ ಅಂತ ಪೊಗುರು ತೋರ್ಸಿದ್ರೆ ಮೈಂಡ್. ಅಣ್ಣ ನೀವು ಅನ್ರಿ, ಆ ಅಯ್ಯ ಅವ್ನ ಸ್ಟೇಷನ್ ನ ಬಾಂಬ್ ಇಟ್ಟು ಉಡಾಯಿಸ್ಬಿಡ್ತೀನಿ. ದುಡುಕ್ ಬೇಡವೋ? ಅವನಿಗೆ ಸರ್ಕಾರ ಕಾನೂನು ಸಪೋರ್ಟ್ ಅದ. ಈ ವಿಷಯದಾಗ ನಾವು ಬುದ್ಧಿ ಉಪಯೋಗಿಸ್ಬೇಕು. ಅವ ಪೊಲೀಸ್ ಆಫೀಸರ್ ಅನ್ನೋ ದುರಹಂಕಾರದಿಂದ ಮೆರಿತಾವನೆ ಅವನಮ್ಮನ್. ಮೆರಿಲೋ, ಅದೆಷ್ಟು ಮೆರಿತಾನೋ ಮೆರಿಲಿ. ನಮ್ಮ ತಾಕತ್ತೇನು ಅಂತ ನಾಳೆ ಕೋರ್ಟ್ ಮಾತಾಡುತ್ತೆ. ಅತ್ಯಾಚಾರಕ್ಕೆ ಒಳಗಾದ ಸುನೀತಾಳಿಗೂ ಬಾಳಪ್ಪನಿಗೂ ಯಾವುದೇ ಸಂಬಂಧವಿಲ್ಲವೆಂದು ಸುನೀತಾಳ ತಂದೆ ಚನ್ನಬಸಪ್ಪನವರೇ ನಿವೇದನೆ ಮಾಡಿಕೊಂಡು ಅರ್ಜಿಯನ್ನು ಹಿಂತೆಗೆದುಕೊಂಡಿರುವುದರಿಂದ ಈ ಸಾವು ಆಕಸ್ಮಿಕವಾಗಿ ಸಂಭವಿಸಿರುವುದೆಂದು ನಿರ್ಧರಿಸಿ ಅವರು ನಿರ್ದೋಷಿಗಳೆಂದು ಈ ಕೋರ್ಟ್ ಪರಿಗಣಿಸಿ ಈ ಕೇಸನ್ನು ಇಲ್ಲಿಗೆ ಕೈಬಿಡಲಾಗುತ್ತಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನೀವೇನೋ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ರಿ, ಆದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ. ನನಗೂ ನಿಮ್ ತರ ಹೋರಾಟ ಮಾಡೋ ಆಸೆ, ಆದ್ರೆ ಆ ಶಕ್ತಿ ನನ್ನಲ್ಲಿಲ್ಲ, ಅಧಿಕಾರನೂ ಇಲ್ಲ. ಈಗಾಗ್ಲೇ ಒಬ್ಬ ಮಗಳನ್ನ ಕಳ್ಕೊಂಡಿರೋ ನಾನು ಇನ್ನೊಬ್ಬ ಮಗಳನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಹೀಗ್ ಮಾಡಿದೆ. ಇದೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಣ್ಣ, ಕೂಡ್ ಹಾಕಕ್ ಜೈಲ್ ಇರ್ಲಿ, ಕಟ್ ಹಾಕಕ್ ಕಾನೂನು ಇಲ್ಲ ಅಂತ ಅಂದ್ಬಿಟ್ಟು ಆ ಅಯ್ಯನ್ ಇದು ಗೊತ್ತಿಲ್ಲ ಅನ್ಸುತ್ತೆ ಪಾಪ. ಏ ಅಯ್ಯ, ಈಗ್ಲಾದ್ರೂ ಗೊತ್ತಾಯ್ತಾ ಈ ಗುರುಪಾದಪ್ಪನ ಖಾನ್ದಾನಿಗೆ ಕಾನೂನು ಅನ್ನೋದು ಕೊಟ್ಕೆಲ್ ಬಿದ್ದಿರೋ ಕುರಿ ಇದ್ದಂಗೆ. ಬೇಕಾದವ್ ಬೆಳೆಸ್ತೀವಿ, ಬೇಡ ಅಂದಾಗ ಬಲಿ ಕೊಟ್ಟು ಹಬ್ಬ ಮಾಡ್ತೀವಿ ಅಂತ. ಬೇಟೆಗಾರ ಅಂತ ಹೆಸರು ತಗೊಂಡ್ಮೇಲೆ ಬಾಣನ ಜಿಂಕೆ ಮಲಕ್ ಕುಡಿಬೇಕು. ಅದನ್ನ ಬಿಟ್ಟು ಹುಲಿ ಸಿಂಹ ಗುರಿ ಇಟ್ರೆ ಮದ್ವೆ ಉಳಿಸೋದಕ್ಕಿಂತ ಪ್ರಾಣ ಕಳ್ಕೊಳ್ಳೋದು ಹೆಚ್ಚು. ಇಲ್ಲಿಂದ ಹೊಟ್ಟೋಗ್. ಏನ ರಿವಲ್ವರಿಗೆ ಕೈ ಹಾಕ್ಬಿಟ್ರೆ ಆಗೋಯ್ತಾ? ತೆಗಿಯೋ ನೋಡೋಣ. ತೆಗೆದು ಬಿಟ್ರೆ ತೆಗೆದುಕೊಂಡ್ಬಿಡ್ತೀರಾ? ಹೆಂಗಸ್ರು ಮುಂದೆ ಚಡ್ಡಿ ಹಾಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಗೆ ಪ್ಯಾಂಟ್ ಹಾಕ್ಸಿದ್ ಒಂದ್ಸಾಕಣ ನಮ್ದು. ನಮ್ಗೆ ಚಡ್ಡಿ ಬಿಚ್ಚಾಕ್ ಕೊಡ್ತೀರಾ? ಹೋಗ, ಯಾರಾದ್ರೂ ಪಿಕ್ ಪ್ಯಾಕೆಟ್ ಮಾಡೋರ್ನ ಇಲ್ಲ ಬ್ಲಾಕ್ ಪ್ಯಾಕೆಟ್ ಮಾಡೋರ್ನ ಹಿಡಿ, ಸರ್ಕಾರಕ್ಕೆ ಹೇಳಿ ನಾನೇ ನಿನ್ಗೊಂದು ಅವಾರ್ಡ್ ಕೊಡಿಸ್ತೀನಿ. ನೀನ್ ಗಂಡ್ಸ ಆದ್ರೆ ಶೂಟ್ ಮಾಡೋ ನೋಡೋಣ. ಎದ್ಕೊಂಡ್ಬಿಟ್ಟಾನೆ ಅಲ್ ಮಗ. ಅಲ್ಲೋಡ ಗಾಂಡಿನ ಮಗನ.
ನಾನು ಒಂದ್ಸಲಿ FIR ಹಾಕಿದ್ಮೇಲೆ ಒಂದು ಕೋರ್ಟಲ್ಲಿ ಶಿಕ್ಷೆ ಆಗ್ಬೇಕು, ಇಲ್ಲ ಸ್ಟ್ರೀಟಲ್ಲಿ ಶಿಕ್ಷೆ ಆಗ್ಬೇಕು. ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ, ಈ ಅಯ್ಯನಿಗೆ ಬೇಕಾಗಿರೋದು ಸತ್ಯ. ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆಗೋನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ ಇನ್ಸ್ಪೆಕ್ಟರ್ ಆಗೋನು.